ईश्वराय नमो नमस्ते। प्रथमो ब्रह्मा नाम द्वितीयो भीमेव च पूर्णप्रज्ञस्तुतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च जतां कल्पवृक्षाय नमः नमतां कामधेनवे। श्रीमल्लक्ष्मीनृसिंहस्य श्रियं दिशतु मे शरणखः स्वभक्ताभिप्रदानाय समुपत्तदशाकृतेः वस्तुस्तुतं सुरस्तो मयि अस्तु शस्तं मया स्तुतं मस्तु हस्तं प्रस्तुताय श्रुतिमस्तकविश्रुतं श्रीमदानन्दतीर्थेन्दुशासनं मम मानसे आशासे साधुशब्दार्थसरिदीशाभिवृद्धये। ವೆಂಕಟಾರ್ಯರಿಗೆ ಶ್ರೀ ಸುಧೀಂದ್ರ ತೀರ್ಥರು ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ನೀವು ತಗೋಬೇಕು ಅಂತ ಹೇಳಿದಾಗ ಅವರು ನನಗೆ ಇನ್ನೂ ಚಿಕ್ಕವರು, ನನ್ನ ಪರಿವಾರದವರು ಕೂಡ ಚಿಕ್ಕವರು, ಹಾಗಾಗಿ ಇನ್ನೂ ನನಗೆ ವೈರಾಗ್ಯ ಅನ್ನೋದೇ ಇಲ್ಲ. ಹಾಗಿರಬೇಕಾದ್ರೆ ನಾನು ಹೇಗೆ ಆಶ್ರಮವನ್ನು ತಗೊಳ್ಳಿ ಅಂತೆಲ್ಲ ಅವರು ವಿಜ್ಞಾಪನೆ ಮಾಡಿದಾಗ ಅವರ ಸ್ವಪ್ನದಲ್ಲಿ ವೆಂಕಟನಾಥಾಚಾರ್ಯ ಸ್ವಪ್ನದಲ್ಲಿ ವಿದ್ಯಾಲಕ್ಷ್ಮಿ ಬಂದು ಆದೇಶ ಮಾಡಿದ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ. ಆಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರಸ್ವತಿ ಮಧ್ವಾಚಾರ್ಯರ ಭಾಷ್ಯ ಅನ್ನುವ ಹಾಲು ಕುಡಿದು ಬೆಳೆದು ಜಯತೀರ್ಥರಿಂದ ತಾರುಣ್ಯವನ್ನು ಪಡೆದಳು. ವ್ಯಾಸರಾಜ ಗುರು ಸಾರ್ವಭೌಮರ ಕೈಯನ್ನು ಹಿಡಿದು ಚೆನ್ನಾಗಿ ವೃದ್ಧಿಯನ್ನು ಹೊಂದಿದ್ದಾಳೆ ಅಂತೆಲ್ಲ ಅದರ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತು ಹೆಣ್ಮಕ್ಕಳು ನೃತ್ಯವನ್ನು ಕಲಿತರೆ ಅವರಿಗೊಂದು ವೇದಿಕೆ ಬೇಕು. ಹಾಗಾಗಿ ವ್ಯಾಸರಾಜರು ತರ್ಕತಾಂಡವ ಅನ್ನುವ ಗ್ರಂಥವನ್ನು ರಚನೆ ಮಾಡಿ ಆ ವಿದ್ಯಾಲಕ್ಷ್ಮಿಯ ನೃತ್ಯಕ್ಕೆ ಒಂದು ವೇದಿಕೆಯನ್ನು ರಚನೆ ಮಾಡಿದ್ದಾರೆ. ಹಾಗೆ ಚೆನ್ನಾಗಿ ಅಮೃತವನ್ನು ಪ್ರಾಶನ ಮಾಡಿದರೆ ನಾವು ಆರೋಗ್ಯವಾಗಿ ಬೆಳವಣಿಗೆ ಪಡಿತೇವೆ. ಹಾಗೆ ಶ್ರೀಮನ್ ನ್ಯಾಯಾಮೃತ ಅನ್ನುವ ಅಮೃತವನ್ನು ಕುಡಿಸಿ ಆ ಬಳ್ಳಿಯಂತಿರುವಂತಹ ಶ್ರೀ ಸುಧಾ ಗ್ರಂಥದ ವಿವರಣ ರೂಪವಾದ ತಾತ್ಪರ್ಯ ಚಂದ್ರಿಕೆಯಿಂದ ಬೆಳದಿಂಗಳದಲ್ಲಿ ವಾಸ ಮಾಡುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ನ್ಯಾಯಾಮೃತ ಗ್ರಂಥಕ್ಕೆ ಆಮೋದ ಅಂತ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಬಳ್ಳಿ ಬೆಳಿಬೇಕಾಗಿದ್ದರೆ ಅದಕ್ಕೊಂದು ಸುತ್ತಲೂ ನೀರಿನ ಪಾತಿ ಮಾಡಬೇಕು. ಆ ಪಾತಿ ಮಾಡಿದ್ರೆ ಅದರೊಳಗೆ ಬೆಳ್ಳಿ ನಿಂತು ಗಟ್ಟಿಯಾಗಿ ಬೇರೂರಿ ಬೆಳೆಯುತ್ತೆ. ಹಾಗೆ ವ್ಯಾಸರಾಜರು ಬರೆದ ನ್ಯಾಯಾಮೃತ ಅನ್ನುವ ಗ್ರಂಥಕ್ಕೆ ಆಮೋದ ಅನ್ನುವ ವ್ಯಾಖ್ಯಾನವನ್ನು ಶ್ರೀ ವಿಜೇಂದ್ರ ತೀರ್ಥರು ಮಾಡುವ ಮೂಲಕ ನನಗೆ ನೀರಿನ ಒಂದು ಪಾತಿಯನ್ನು ರಚನೆ ಮಾಡಿದ್ದಾರೆ. ಅಲ್ಲಿಂದ ಹೆಣ್ಮಕ್ಕಳಿಗೆ ಅನೇಕ ಆಭರಣಗಳು, ಒಳ್ಳೊಳ್ಳೆಯ ವಸ್ತ್ರಗಳನ್ನೆಲ್ಲ ಕೊಡಬೇಕು, ಅದನ್ನು ಅವರು ಧರಿಸಬೇಕು ಅಂತ ಆಸೆ ಪಡ್ತಾರೆ. ಹಾಗೆ ನನಗೆ ಆ ವಿಜೇಂದ್ರ ತೀರ್ಥರು ಅನೇಕ ಸುಂದರವಾದ ಅಕ್ಷರಗಳನ್ನು ಕೂಡಿರ್ತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿ ಅದೇ ಪೀತಾಂಬರ ಅಂತ ತೊಡಿಸಿದ್ದಾರೆ ನನಗೆ. ಅನಂತರ ಮಧ್ವಾಧ್ವ ಕಂಟಕೋದ್ಧಾರ ಅಂತ ಒಂದು ಗ್ರಂಥ, ಅಂದರೆ ಮಧ್ವರ ಗ್ರಂಥದ ಮೇಲೆ ಅಪ್ಪಯ್ಯ ದೀಕ್ಷಿತರು ಅನೇಕ ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳನ್ನೆಲ್ಲ ಪರಿಹರಿಸುವಂತಹ ಒಂದು ಗ್ರಂಥವನ್ನು ವಿಜೇಂದ್ರ ಸ್ವಾಮಿಗಳು ಕಂಟಕೋದ್ಧಾರ ಅಂತ ಬರೆದಿದ್ದಾರೆ. ಆ ಕಂಟಕೋದ್ಧಾರ ಅನ್ನುವ ಗ್ರಂಥದಿಂದ ಅದೇ ಆ ವಿದ್ಯಾಲಕ್ಷ್ಮಿಗೆ ತೊಡಿಸಿದ ರೇಷ್ಮೆ ಸೀರೆ ಅಂತಂತ ಇದ್ದಾರೆ. ಅಲ್ಲಿಂದ ಹೆಣ್ಮಕ್ಕಳು ಆಭರಣಗಳ ಪೆಟ್ಟಿಗೆ ಅಂತ ಇಟ್ಕೊಳ್ತಕ್ಕಂಥ ಕ್ರಮ, ಅದಕ್ಕೆ ಭೂಷಾಪೇದಿಂ ತತ್ವಮಾಣಿಕ್ಯ ತತ್ವಮಾಣಿಕ್ಯ ಪೇಟಿಕಾ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ತತ್ವಮಾಣಿಕ್ಯ ಪೇಟಿಕಾ ಅಂದ್ರೆ ಅರ್ಥ, ಪೇಟಿಕಾ ಅಂದರೆ ಪೆಟ್ಟಿಗೆ ಅಂತ, ತತ್ವಗಳು ಅನ್ನುವ ಮಾಣಿಕ್ಯವನ್ನು ಸಂರಕ್ಷಣೆ ಮಾಡುವ ಪೆಟ್ಟಿಗೆ ಅಂತ ಅವರ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರೆ. ಆ ಗ್ರಂಥದ ಮೂಲಕ ಆಭರಣಗಳ ಪೆಟ್ಟಿಗೆಯನ್ನು ಕೂಡ ನನಗೆ ವಿಜೇಂದ್ರ ತೀರ್ಥರು ಕೊಟ್ಟಿದ್ದಾರೆ. ಅನಂತರ ನ್ಯಾಯಮೌಕ್ತಿಕ ಮಾಲಾ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ನ್ಯಾಯಗಳೆಂಬ ಮುತ್ತಿನ ಮಾಲೆ ಅಂತ ಶಬ್ದದಾರ್ಥ. ಹಾಗಾಗಿ ಬ್ರಹ್ಮಸೂತ್ರದಲ್ಲಿ ಹೇಳಿರುವ ನ್ಯಾಯಗಳನ್ನು ವಿವರಣೆ ಮಾಡ್ತಕ್ಕ ಗ್ರಂಥ. ಅದರಿಂದ ಮುತ್ತಿನ ಹಾರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಹೀಗೆ ಒಂದೊಂದು ಗ್ರಂಥಗಳಿಂದ ನನಗೆ ಅನೇಕ ಆಭರಣಗಳನ್ನು ಕೊಟ್ಟು
ಅಲಂಕಾರವಾಗಿರುವಂತೆ ಮಾಡಿದ್ದಾರೆ ಅಂತೆಲ್ಲ ತಿಳಿಸ್ತಾ, ನೀನು ಆಶ್ರಮವನ್ನು ತೆಗೆದುಕೊಂಡ್ರೆ ವಿಜೇಂದ್ರ ತೀರ್ಥರು ಆಮೇಲೆ ಸುರೇಂದ್ರ ತೀರ್ಥರು ಭಾಗವತ ದ್ವಿತೀಯ ಸ್ಕಂಧಕ್ಕೆ, ಭಾಗವತ ಏಕಾದಶ ಸ್ಕಂಧಕ್ಕೆ, ಅದೆರಡು ದುರ್ಗಮವಾದ ಗ್ರಂಥ ಭಾಗ, ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗಾಗಿ ಆ ವ್ಯಾಖ್ಯಾನವನ್ನು ಬರೆಯುವ ಮೂಲಕ ಒಂದು ದೊಡ್ಡ ಕಿರೀಟವನ್ನು ನನಗೆ ತೊಡಸಿದ್ದಾರೆ. ಸುಭದ್ರಾ ಪರಿಣಯ ಅಂತ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ. ಆ ನಾಟಕ ನನಗೆ ವಿಹಾರ ಮಾಡಲಿಕ್ಕಿರತಕ್ಕಂಥ ಉಪವನವಾಗಿದೆ. ಹೀಗೆ ಇಂತಹ ಒಳ್ಳೆಯ ಬೆಳವಣಿಗೆಯನ್ನು ಸರಸ್ವತೀ ದೇವಿಗೆ ಹಿಂದಿನ ನಿನ್ನ ವಂಶದ ಹಿರಿಯರಾದ ವಿದ್ವಾಂಸರೆಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ. ಈಗ ನೀನು ಒಂದು ಪಕ್ಷ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಇಂತಹ ವಿದ್ವತ್ ಪರಂಪರೆ ಇದ್ದಕ್ಕಿದ್ದ ಹಾಗೆ ನಶಿಸಿ ಹೋದ ಹಾಗಾಗತ್ತೆ. ಆಗ ಇಂತಹ ಅದ್ಭುತವಾದ ಬಳ್ಳಿ ಬೆಳೆದು ಚೆನ್ನಾಗಿ ಹೂವು ಹಣ್ಣುಗಳು ಬಿಟ್ಟು ಬೆಳೀತಾ ಇರೋ ಬಳ್ಳಿಯನ್ನು ಕತ್ತರಿಸಿಬಿಟ್ರೆ ಅದು ಹೇಗೆ ನಶಿಸಿ ಒಣಗಿ ಹೋಗುತ್ತೋ ಹಾಗೆ ವಿದ್ಯಾಲಕ್ಷ್ಮಿ ಒಣಗಿ ಹೋಗ್ತಾಳೆ. ಆದ್ದರಿಂದ ನೀನು ಆಶ್ರಮವನ್ನು ಸ್ವೀಕಾರ ಮಾಡಬೇಕು. ಜಾನೀಹಿ ತ್ವಂ ವೆಂಕಟಾರ್ಯತ್ವದಾರ್ಯೇ ವಾಸೋ ಯನ್ಮೇ ವತ್ಸರದ್ವಂದ್ವಮೇವ ತದ್ವ್ಯಾಖ್ಯಾನೇ ಲಬ್ಧವರ್ಣೋ ನ ಚಾಸ್ತಿ ವಿದ್ವತ್ಸಂಘೇನೈವ ಭಾವೀತು ಧನ್ಯಃ. ಅಲ್ಲ, ಇನ್ನೂ ಸುಧೀಂದ್ರ ತೀರ್ಥರು ಇದ್ದಾರೆ. ಹಾಗಿರ್ಬೇಕಾದ್ರೆ ನಾನು ಆಶ್ರಮ ತೊಗೊಳ್ಳದೇ ಇದ್ದು ಮಾತ್ರಕ್ಕೆ ಏನು ತೊಂದರೆ ಆಗತ್ತೆ ನಿನಗೆ ಅಂತಂದರೆ, ಇನ್ನು 2 ವರ್ಷ ನಾನು ಸುಧೀಂದ್ರ ತೀರ್ಥರ ಒಳಗಿರೋದು. ಆನಂತರ ನನಗೆ ಆಶ್ರಯ ಕೊಡೋರು ಯಾರು? ನೀನು ಆಶ್ರಮ ತೆಗೆದುಕೊಳ್ಳದೆ ಹೋದರೆ ನನಗೆ ಆಶ್ರಯವೇ ಇಲ್ಲ ಅಂತ ಆಗಿಬಿಡುತ್ತೆ. ಆದ್ದರಿಂದ ನೀನು ಆಶ್ರಮ ತಗೊಳ್ಬೇಕು. ಅಷ್ಟೇ ಅಲ್ಲ, ಮೂಲ ರಾಮದೇವರ ಪಾದಕಮಲವನ್ನು ಪೂಜೆ ಮಾಡುವ ಯೋಗ್ಯತೆ ಎಲ್ಲರಿಗೂ ಸಿಗಲ್ಲ. ನೀನು ಅಂತಹ ಯೋಗ್ಯತಾ ಸಂಪನ್ನನಾಗಿದ್ದಿ, ಅದು ನನಗೆ ಗೊತ್ತಿದೆ, ನಿನಗದು ಗೊತ್ತಿಲ್ಲ. ಆದ್ದರಿಂದ ನೀನು ಅದು ಸನ್ಯಾಸಿಗಳೇ ಮುಟ್ಟಿ ಪೂಜೆ ಮಾಡಬೇಕಾದ ವಿಗ್ರಹ. ಸ್ವಾಮಿಗಳು ಏನು ಮಧ್ವಾಚಾರ್ಯ ಕರಾಚಿದ ಪ್ರತಿಮೆಗಳನ್ನು ಪೂಜೆ ಮಾಡ್ತಾರೆ, ಅದನ್ನು ಬೇರೆ ಯಾರೂ ಮುಟ್ಟು ಹಾಗಿಲ್ಲ. ಸನ್ಯಾಸಿಗಳೇ ಮುಟ್ಟಿ ಪೂಜೆ ಮಾಡಬೇಕು. ಉಡುಪಿಯ ಕೃಷ್ಣನೂ ಹಾಗೆ. ಉಡುಪಿಯ ಕೃಷ್ಣ ಯಾರೇ ಗೃಹಸ್ಥರು ಮುಟ್ಟಿ ಪೂಜೆ ಮಾಡೋ ಹಾಗಿಲ್ಲ, ಸನ್ಯಾಸಿಗಳೇ ಮುಟ್ಟಿ ಪೂಜೆ ಮಾಡಬೇಕು. ಜೊತೆಗಿರುವ ಕೆಲಸಗಾರರು ದೀಪ ಹಚ್ಕೊಡ್ತಾರೆ ಹೊರತು ಅವರು ಕೃಷ್ಣನ ವಿಗ್ರಹ ಮುಟ್ಟೋ ಹಾಗಿಲ್ಲ. ಹಾಗಾಗಿ ಸನ್ಯಾಸಿಗಳೇ ಪೂಜೆ ಮಾಡಬೇಕಾದಂತಹ ರಾಮದೇವರ ಪ್ರತಿಮೆ ಇದೆ. ಆದರೆ ನೀನು ಸನ್ಯಾಸಿಯಾಗಿ ಆ ರಾಮಚಂದ್ರ ದೇವರ ಸೇವೆಯನ್ನು ನೀನು ಮಾಡಬೇಕು. ತಸ್ಮಾದಂಗೀಕೃತ್ಯ ಕರ್ಮಂದಿ ಭಾವಂ ರಾಜಾ ವಿದ್ಯಾ ರಾಜ್ಯಲಕ್ಷ್ಮ್ಯಾಭವತ್ವಂ ನೋಚೆಲ್ಲುಂಪೆ ನಿತ್ಯವಾಚಾಂ ವಿಚಾರೈ ಸಾಕಂ ಲೋಕೆ ವೈಷ್ಣವ ಸಂಪ್ರದಾಯ. ಒಳ್ಳೆ ವಿದ್ವಾಂಸನಾದಂತಹ ವಿದ್ವಾಂಸರಾದ ಸನ್ಯಾಸಿಗಳು ಮಠದಲ್ಲಿದ್ದರೆ ಅದರಿಂದ ವೈಷ್ಣವ ಸಂಪ್ರದಾಯ ಸಮೃದ್ಧವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯ ರಾಜನ ಸ್ಥಾನದಲ್ಲಿ ಯಾರೋ ಒಬ್ಬ ಪೆದ್ದನಂತಂದು ಕೂಡಿಸ್ಬಿಟ್ರೆ ರಾಜ್ಯವೇ ಹಾಳಾಗಿ ಹೋಗುತ್ತೆ. ಅದರಂತೆ ಹಾಗಾಗಬಾರ್ದು. ಅದಕ್ಕೋಸ್ಕರ ನಿನ್ನಂತಹ ವಿದ್ವಾಂಸನಾದವನು, ನಿನ್ನಂತಹ ವಿರಕ್ತನಾದವನು ಸನ್ಯಾಸಿಯಾಗಿ ಈ ಉತ್ತರಾಧಿಕಾರವನ್ನು ಸ್ವೀಕಾರ ಮಾಡಿ ವೈಷ್ಣವ ಸಂಪ್ರದಾಯ ಸುಖವಾಗಿ ಸುರಕ್ಷಿತವಾಗಿರುವಂತೆ ನೀನು ಮಾಡಬೇಕಾದ ಜವಾಬ್ದಾರಿ ನಿನಗಿದೆ. ಹಾಗೆ ಅಂತ ಇದ್ದಾರೆ. ಅನಂತರ ಮತ್ತು ಕೆಲವು ಶಾಬ್ದಿಕವಾದ ಅಲಂಕಾರದಲ್ಲಿ ಹೇಳ್ತಾರೆ. ಉತ್ಸೂತ್ರತ್ವಂ ಕೇವಲಂ ನಾದ್ಯ ಪಕ್ಷೆ ನ್ಯಾಯೋಘಾನಾಂ ಕಿಂತು ತತ್ಪುಸ್ತಕಾನಾಂ ರಕ್ಷಾಭಾವಾದ್ ಭಕ್ಷಣಾನ್ ಮೂಷಿಕಾಣಾಂ ಮಾಯಾವಾದಿ ಬ್ರಹ್ಮವನ್ ನಿರ್ಗುಣಾನಾಂ. ಈ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆ ಬರೆಯುವ ಮುಂಚೆ ಅನೇಕರು ಬ್ರಹ್ಮಸೂತ್ರಗಳಿಗೆ ಭಾಷೆ ಬರೆದಿದ್ದಾರೆ. ಆ ಭಾಷ್ಯ ಉತ್ಸೂತ್ರ ಅಂತ ಹೇಳ್ತಾರೆ. ಉತ್ಸೂತ್ರ ಅಂದರೆ ಸೂತ್ರದಲ್ಲಿ ಹೇಳದೇ ಇರೋ ವಿಚಾರಗಳನ್ನೆಲ್ಲ ಬರೆದಿಯಾರವರು. ಆದ್ದರಿಂದ ಭಾಷೆದ ಲಕ್ಷಣ ಅದರಲ್ಲಿ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಹಾಗಾಗಿ ಆ ಉತ್ಸೂತ್ರತ್ವ ಅನ್ನೋದು ಭಾಷೆಯಲ್ಲಿ ಇರಬಾರದು ದೋಷ ಅದು. ಆದರೆ ನೀನು ಆಶ್ರಮ ತೆಗೆದುಕೊಳ್ಳದೆ ಹೋದರೆ, ವೇದಾಂತ ವಿದ್ಯಾಭ್ಯಾಸದ ಸಂಪ್ರದಾಯವೇ ನಶಿಸಿ ಹೋದರೆ ಎಲ್ಲ ಗ್ರಂಥಗಳು ಉತ್ಸೂತ್ರ ಆಗತ್ತೆ, ಅಂದರೆ ಸೂತ್ರ ಹರಿದ ಪುಸ್ತಕಗಳಾಗತ್ತೆ ಅನ್ನೋ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅಂದರೆ ಹಳೆ ಕಾಲದ ತಾಳೆಬಾಲೆ ಗ್ರಂಥಗಳಿಗೆಲ್ಲ ಹಗ್ಗ ಕಟ್ಟಿಡದೆ ಹೋದರೆ ಆ ತಾಳೆಗಾರಿ ಗ್ರಂಥಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗುತ್ತೆ ಪತ್ರಗಳು. ಆದ್ದರಿಂದ ಅವರ ಭಾಷ್ಯ ಮಾತ್ರ ಸೂತ್ರರಹಿತವಾದದ್ದಲ್ಲ, ಆ ಗ್ರಂಥಗಳು ಕೂಡ ಸೂತ್ರರಹಿತವಾಗಿಬಿಡುತ್ತೆ. ಹಾಗಾಗಬಾರ್ದು. ಅಷ್ಟೇ ಅಲ್ಲ, ರಕ್ಷಾಭಾವಾತ್ ಭಕ್ಷಣಾನ್ ಮೂಷಿಕಾಣಾಂ, ಮಾಯಾವಾದ ಮತದಲ್ಲಿ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾರೆ. ಅದರಂತೆ ಆ ಗ್ರಂಥಗಳು ನಿರ್ಗುಣ ಆಗಿಬಿಡುತ್ತೆ. ಗ್ರಂಥಗಳು ನಿರ್ಗುಣ ಆಗತ್ತಂದ್ರೆ ಏನರ್ಥ? ಗುಣ ಅನ್ನೋ ಶಬ್ದಕ್ಕೆ ದಾರ ಅಂತ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಆ ಗುಣ ಅನ್ನೋದು ನಿರ್ಗುಣ ಅಂದರೆ ಎಲ್ಲ ಇಲಿಗಳು ತಿಂದು ಹಾಕ್ಬಿಡ್ತವೆ. ಓದೋರಿಲ್ಲ ಪುಸ್ತಕಗಳು ಓದೋದ್ರೆ ಭಕ್ಷಣಾನ್ ಮೂಷಿಕಾಣಂ, ಎಲ್ಲ ಇಲಿಗಳು ತಾಳೆಗಾರಿ ಗ್ರಂಥಗಳೆಲ್ಲ ತಿಂದು ಹಾಕ್ಬಿಟ್ರೆ ಅದರೊಳಗೆ ಕಟ್ಟಕ್ಕೆ ಗ್ರಂಥವೇ ಇರಲ್ವಲ್ಲ.
ಹಾಗಾಗಿ ಅದೆಲ್ಲ ನಿರ್ಗುಣವಾಗಿಬಿಡುತ್ತೆ ಗ್ರಂಥಗಳು. ಅಂದರೆ ಮನೆ ಪುಸ್ತಕ ರಕ್ಷಣೆ ಮಾಡೋದು ಅಂದರೆ ಪುಸ್ತಕ ಬೀರುವಲ್ಲಿ ಇಡೋದು ಅಂತಲ್ಲ, ಅದನ್ನು ಓದುವಂಥ ವಿದ್ವತ್ ಪರಂಪರೆ ಬರಬೇಕು. ಆ ವಿದ್ವತ್ ಪರಂಪರೆ ಬಂದಾಗ ಪುಸ್ತಕಗಳು ಗ್ರಂಥಗಳೆಲ್ಲ ಸುರಕ್ಷಿತವಾಗುತ್ತೆ. ಇಲ್ಲದೆ ಒಂದು ಏನಾಗುತ್ತೆ, ಅದು ಓದೋರು ಇರೋ ತನಕ ಅದಕ್ಕೊಂದು ಮರ್ಯಾದೆ ಇರುತ್ತೆ. ಅದನ್ನು ಓದದೇ ಇರೋರು ಬಂದಾಗ ಅದು ಹೊರೆ ಆಗುತ್ತೆ. ಹೊರೆ ಆದಾಗ ಎಲ್ಲೋ ಆಟದ ಮೇಲೆ ಬಿಸಾಕ್ತಾರೆ. ಆಗ ಆ ಕಾಲದಲ್ಲೆಲ್ಲ ಇವತ್ತಿನ ಅಷ್ಟು ರಕ್ಷಣಾ ವ್ಯವಸ್ಥೆಗಳು ಇರಲಿಲ್ಲ. ಹೆಂಚಿನ ಮನೆಗಳು, ಎಷ್ಟೋ ಗ್ರಂಥಗಳು ಹೆಂಚಿನ ಮೇಲೆ ಸುಮ್ಮನೆ ಸುತ್ತಿ ಇಟ್ಬಿಡೋರು. ಅದು ಗೆದ್ದಲು ತಿಂದೇ ಎಷ್ಟೋ ಗ್ರಂಥಗಳು ಕಳೆದೋಗಿದೆ. ಆಗ ಗ್ರಂಥಗಳು ಗೆದ್ದಲು ತಿನ್ನೋದು, ಮತ್ತು ಅದರಲ್ಲಿ ಇವತ್ತಿನ ಹಾಗೆ ಹಾಳೆ ಪುಸ್ತಕ ಅಲ್ಲ ಅದು. ಹಾಗಾಗಿ ತಾಳೆಗೆರೆಗಳು ಅದನ್ನು ಹುಳ ಹುಪ್ಪಟೆಗಳು ತಿಂದ್ಬಿಡುತ್ತೆ, ಇಲಿಗಳು ತಿಂದ್ಬಿಡುತ್ತೆ. ಹಾಗಾಗಿ ಎಷ್ಟೋ ಗ್ರಂಥಗಳು ಇವತ್ತು ಸಿಗ್ತಾನೇ ಇಲ್ಲ. ವಿಜೇಂದ್ರರೇ 104 ಗ್ರಂಥ ಬರೆದಿದ್ದಾರೆ. ಅವರ ಎಷ್ಟೋ ಗ್ರಂಥಗಳು ಇವತ್ತು ಸಿಗೋದೇ ಇಲ್ಲ. ಯಾಕಂದರೆ ಅದು ಎಲ್ಲರಿಗೂ ಸರಳವಾಗಿ ಅರ್ಥವಾಗುವ ಗ್ರಂಥಗಳಲ್ಲ, ಬಹಳ ಪ್ರೌಢವಾದ ಗ್ರಂಥಗಳು. ಅದನ್ನು ಓದುವವರು ಇದ್ದಾಗ ಅದನ್ನು ಬೇಕಾಷ್ಟು ಕಾಪಿ ಮಾಡ್ಕೊಳ್ತಾರೆ, ಆ ಗ್ರಂಥಗಳು ಉಳ್ಕೊಂಬರುತ್ತೆ. ಓದುವವರೇ ಇಲ್ಲದೆ ಇದ್ದಾಗ ಅದನ್ನು ರಕ್ಷಣೆ ಮಾಡೋರಿಲ್ಲ ಅಂತಾಗತ್ತೆ. ಹಾಗಾಗಿ ಆ ಗ್ರಂಥಗಳ ನಿರ್ನಾಮವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನೇನಾಗುತ್ತೆ ಅಂದರೆ ಬರೀ ಕರ್ಮವೇ ಪ್ರಧಾನ ಆಗ್ಬಿಡುತ್ತೆ. ಯಜ್ಞಯಾಗಗಳು ಮಾಡು, ಅದು ಗಲಾಟೆ ಎಪ್ಸು, ಬರೀ ಹೋಮಧೂಮಗಳ ಗಲಾಟೆ ಆಗುತ್ತೆ ಹೊರತು ತತ್ವಜ್ಞಾನದ ವೈಭವವೇ ನಶಿಸಿ ಹೋಗುತ್ತೆ. ಅದು ನೀನು ಸನ್ಯಾಸಿಯಾಗಿ ಶಾಸ್ತ್ರ ಗ್ರಂಥವನ್ನು ರಕ್ಷಣೆ ಮಾಡಿ ಪಾಠ ಪ್ರವಚನವನ್ನು ಮಾಡಿ ವೈಷ್ಣವ ಸಂಪ್ರದಾಯ ಶಾಸ್ತ್ರದ ತತ್ವಜ್ಞಾನವನ್ನು ರಕ್ಷಣೆ ಮಾಡಿದರೆ ಆಗ ಜ್ಞಾನದ ವೈಭವ ಪ್ರಪಂಚದಲ್ಲಿ ಉತ್ಕೃಷ್ಟವಾಗುತ್ತೆ. ಇಲ್ಲದೆ ಹೋದರೆ ಬರೀ ಕರ್ಮಠರು ಅಂತ ಇರ್ತಾರೆ, ಬರೀ ಅವ್ರ ಹೋಮ ಮಾಡ್ಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ಕೂತಿರ್ತಾರೆ. ಅದರೊಳಗೆ ಅವರ ಜೀವನ ಕಳೆದೋಗುತ್ತೆ ಹೊರತು ಜ್ಞಾನದ ತಂಟೆಗೆ ಬರಲ್ಲ. ಆದ್ದರಿಂದ ಜ್ಞಾನಾಗ್ನಿ ಸರ್ವಕರ್ಮಾಣಿ ಹಾಗೆ ಅಂತ ಗೀತೆಯಲ್ಲಿ ಹೇಳ್ತಾನೆ. ಜ್ಞಾನ ಅನ್ನೋ ಬೆಂಕಿ ಹೊತ್ಕೊಂಡ್ರೆ ನಮ್ಮ ಎಲ್ಲ ಕರ್ಮಗಳನ್ನು ಸುಡುತ್ತೆ, ಅಂದರೆ ಕರ್ಮದ ದೋಷಗಳನ್ನು ಸುಡುತ್ತೆ ಅಂತ. ಜ್ಞಾನ ಸಂಪಾದನೆ ಮಾಡದೆ ಬರೀ ಕರ್ಮಗಳನ್ನು ಆಚರಣೆ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಮೋಕ್ಷ ಸಿಗೋದಿಲ್ಲ. ಅದರಿಂದ ಮೋಕ್ಷ ಸಿಗಬೇಕಾಗುತ್ತೆ, ಜ್ಞಾನ ಬೇಕೇ ಬೇಕು. ಆ ಜ್ಞಾನಕ್ಕೆ ಅಂಗವಾದದ್ದು ಕರ್ಮ ಅಷ್ಟೇ. ಹಾಗಾಗಿ ಕರ್ಮ ಎಲ್ಲ ಬಿಟ್ಬಿಡಬೇಕು ಅಂತ ಅರ್ಥ ಅಲ್ಲ. ನಾವು ಹಾಲು ಹಾಕಿಸ್ಕೋಬೇಕಾಗಿದ್ದರೆ ಮೊದಲು ಪಾತ್ರೆ ಕ್ಲೀನಾಗಿರಬೇಕು. ಪಾತ್ರೆ ಒಳಗೆ ಕಸ ಇದ್ದರೆ ಹಾಲು ಒಡೆದೋಗುತ್ತೆ. ಹಾಗಾಗಿ ಭಗವಂತನ ತತ್ವಜ್ಞಾನವನ್ನು ನಾವು ಅಂತರಂಗದಲ್ಲಿ ತುಂಬಿಸ್ಕೊಳ್ಬೇಕಾಗಿದ್ದರೆ ಆ ಅಂತಃಕರಣ ಶುದ್ಧಿಗೆ ಕರ್ಮಾಚರಣೆ ಬೇಕು. ಆ ಕರ್ಮಾಚರಣೆಯಿಂದ ಭಗವಂತನ ಸ್ಮರಣೆ ನಿರಂತರವಾಗಿರುತ್ತೆ. ಅದರಿಂದ ನಮ್ಮ ಅಂತಃಕರಣ ಶುದ್ಧವಾಗುತ್ತೆ. ಶುದ್ಧವಾದ ಅಂತಃಕರಣದಲ್ಲಿ ತುಂಬಿಕೊಂಡ ಜ್ಞಾನ ನಮಗೆ ಮೋಕ್ಷ ಫಲವನ್ನು ಕೊಡುತ್ತೆ. ಅದರಿಂದ ಆದರೆ ಬರೀ ಕರ್ಮನೇ ಪ್ರಧಾನ ಆಗಿಬಿಡುತ್ತೆ, ಜ್ಞಾನವೇ ಲೋಪ ಆಗಿಬಿಡುತ್ತಪ್ಪ ನೀನು ಆಶ್ರಮ ತಗೊಳ್ಳದೆ ಹೋದರೆ ಹಾಗೆ ತಂತ ಇದ್ದಾರೆ. ಈ ಮತ್ತೆ ಲೋಕದಲ್ಲಿ ಏನಾಗುತ್ತೆ, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಯ ಅಂತ ಮಧ್ವಾಚಾರ್ಯರು ಎಲ್ಲ ಸನ್ಯಾಸಿಗಳಿಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಆಜ್ಞೆ ಅಂದರೆ ವಿಷ್ಣೋ ಸರ್ವೋತ್ತಮತ್ವ ಸರ್ವದಾ ಪ್ರತಿಪಾದಯ. ನೀನು ಯಾವ ಕ್ಷಣದಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರಬೇಕು ಅಂಥೇಳಿ ಮಧ್ವಾಚಾರ್ಯರು ತಮ್ಮ ಸನ್ಯಾಸಿ ಪರಂಪರೆಗೆ ಕೊಟ್ಟಿರುವ ಆದೇಶ. ನೀನು ಆ ವೇದಾಂತ ಶಾಸ್ತ್ರಗಳನ್ನು ಓದದೇ ಇದ್ದವರು ಪ್ರಪಂಚಕ್ಕೆ ಬಂದರೆ ಏನಾಗುತ್ತೆ ಅಂದರೆ ವಿಷ್ಣು ಸರ್ವೋತ್ತಮ ಅನ್ನೋ ತತ್ವ ವಿಚಾರವೇ ನಶಿಸಿ ಹೋಗುತ್ತೆ. ಹಾಗಾಗಿ ಶಕ್ತೇರ್ಭಾನೋ ಶಕ್ತಿ ಪಾಣಿರ್ಗಣೇಶ ಶಕ್ರಾದೀನಾಂ ಧುರ್ಜಟಿರ್ವಾತ ದಾಸ್ಯಾತ್. ಆಗ ವಿದ್ವಾಂಸರ ಸಭೆಗಳಲ್ಲಿ ಏನಾಗುತ್ತೆ ಅಂದರೆ ಶಕ್ತಿ ದೇವತೆಯೇ ಸರ್ವೋತ್ತಮ ಅಂತ ಹೇಳೋರು ಗುಂಪು, ಸೂರ್ಯನೇ ಸರ್ವೋತ್ತಮ ಅಂತ ಹೇಳೋರು ಗುಂಪು, ಶಿವನೇ ಸರ್ವೋತ್ತಮ ಅಂತ ಹೇಳೋರು ಗುಂಪು, ಗಣೇಶನೇ ಸರ್ವೋತ್ತಮ ಅಂತ ಹೇಳೋರು ಗುಂಪುಗಳು. ಹೀಗೆ ಬೇರೆ ಬೇರೆ ಅವೈಷ್ಣವರೆಲ್ಲ ಅವರು ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಚಿಗುರಿದ್ರೆ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಕಣ್ಮರೆಯಾಗತ್ತೆ. ಬೇರೆ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ವೇದ ವಿರುದ್ಧವಾದ ವಿಚಾರಗಳೇ ಲೋಕದಲ್ಲಿ ಹರಡಿಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಅಧೀನ. ಹಾಗಾಗಿ ವಿಷ್ಣು ಸರ್ವೋತ್ತಮ ಅನ್ನೋದು ಆ ಶಾಸ್ತ್ರದ ಸಿದ್ಧಾಂತ. ಅದೇ ಮಸುಕಾಗಿಬಿಡುತ್ತೆ. ಹಾಗಾಗಿ ಒಂದೊಂದು ಗುಂಪಿನವರು ಅವರವರ ದೇವತೆಗಳು ಸರ್ವೋತ್ತಮ ಅಂತ ಹೇಳ್ಕೊಂಡು ತಿರುಗ್ತಾರೆ. ಹಾಗಾಗಿ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಶಾಸ್ತ್ರದ ಪ್ರಧಾನವಾದ ಸಿದ್ಧಾಂತ. ಅದೇ ಕಣ್ಮರೆ ಆಗಿಬಿಡುತ್ತೆ. ಅದನ್ನು ಇದೆಲ್ಲ ಅನಾಹುತಗಳಾಗಬಾರ್ದು ಅಂತಿದ್ದರೆ ನೀನು ಸನ್ಯಾಸಿಯಾಗಿ ಶಾಸ್ತ್ರ ಸಂರಕ್ಷಣೆ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿಕೊಂಡು ಜಗತ್ತಿನಲ್ಲಿ ಸಜ್ಜನರಿಗೆ ಅದನ್ನು ತಲುಪಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಏನಾಗುತ್ತೆ ಅಂದರೆ ಮಠಗಳಲ್ಲಿ ಯತಿಗಳು ವಿದ್ವಾಂಸರಾದರೆ ಮಠದಲ್ಲಿ ವೇದ ಪಾರಾಯಣ ಶಾಸ್ತ್ರ ಪಾರಾಯಣಗಳು ನಡೀತಾ ಇರುತ್ತೆ. ಯತಿಗಳು ವಿದ್ವಾಂಸರಾಗದೆ ಹೋದರೆ ಮಠಗಳಲ್ಲಿ ಎಲ್ಲ ಬರೀ ಹರಟೆ ಹೊಡ್ಕೊಂಡು ಕೂತಿರ್ತಾರೆ ಸುಮ್ಮನೆ. ಹಾಗಾಗಿ ಮಠ ಅಂತ ಅಂದ್ಕೊಳ್ಳಿ ಅಲ್ಲಿ ವೇದಾಭ್ಯಾಸದ ಶಬ್ದ ಕೇಳಿಸ್ತಾ ಇರಬೇಕು. ಮಠಕ್ಕೆ ಕಾಲಿಟ್ಟರೆ ಶಾಸ್ತ್ರ ಪಾರಾಯಣದ ಶಬ್ದಗಳು ಕೇಳಿಸ್ತಾ ಇರಬೇಕು, ವೇದ ಪಾರಾಯಣದ ಮಂಗಳ ಧ್ವನಿಗಳು ಕಿವಿ ಕೇಳಿಸ್ತಾ ಇರಬೇಕು. ಆದರೆ ನೀನು ಆಶ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಯಾರೋ ಅಪಾತ್ರರು ಇಲ್ಲಿ ಬಂದು ಕೂತರೆ ಅದೆಲ್ಲ ನಿರಂತರವಾಗಿ ಕಿರ್ಚುವಂತಹ ನರಿಗಳು ತುಂಬಿದ ಪ್ರದೇಶ ಆಗಿಬಿಡುತ್ತೆ ಮಠ.
ಹಾಗಾಗಬಾರ್ದು ಅಂತ ಇದ್ದಾರೆ. ಬೃಂದಾನೀವ ಕ್ಷಮಾಧರಾಣಂ ತದಾನೀಂ ಹೇತ್ಯಾಜಿಷ್ಣೋ ಛಿನ್ನ ಪತ್ರಾಣಿ ಕೀಟೈ ವೇದಾಂತಾನಾಂ ಪುಸ್ತಕಾನ್ಯಾರ್ಯಲೋಕೆ ಪರ್ಣೋಜ್ಜಾನಿಸ್ವಿರ್ ಮಹಾಪಾಠಕಾನಾಂ. ಅದ್ರ ಜೊತೆಯಲ್ಲಿ ಇಂದ್ರನ ವಜ್ರಾಯುಧದಿಂದ ಪರ್ವತಗಳ ಪತ್ರಗಳು ಅಂದರೆ ರೆಕ್ಕೆಗಳು ಹೇಗೆ ತುಂಡಾಗಿ ಹೋಯಿತೋ ಹಾಗೆ ವೇದಾಂತ ಗ್ರಂಥಗಳ ಪತ್ರಗಳು ಅಂದರೆ ಅದರ ಹಾಳೆಗಳು ಎಲ್ಲ ಹುಳಿ ಹುಪ್ಪಟಗಳಿಗೆ ಬಲಿಯಾಗಿ ನಶಿಸಿ ಹೋಗುತ್ತಪ್ಪ. ಆದ್ದರಿಂದ ನೀನು ಅವಶ್ಯವಾಗಿ ಆಶ್ರಮ ತಗೊಳ್ಬೇಕು. ಆಚಾರ್ಯಾಣಾಂ ಕರ್ಮಠಾನಾಂ ಮಠಾನಾಂ ವೇದ್ಯಾಂ ವಿದ್ಯಾಂ ತತ್ವಮಿಥ್ಯಾತ್ವವಾದ ಮರ್ತ್ಯಾಭಾವಾದ್ವಾಸನಾವಾಶಿತಾನಾಂ ತತ್ರತ್ಯಾನಾಂ ಅಂಡಜಾನಾಂ ತದಾನೀಂ. ಸತ್ಕರ್ಮಾನುಷ್ಠಾನಶೀಲರಾದಂತಹ ಆಚಾರ್ಯರು ಮಠಗಳಲ್ಲಿ ಹಳೆ ಕಾಲದಲ್ಲಿ ಜಗಲಿಗಳು ಅಂತ ಇರ್ತಾ ಇತ್ತು. ಆ ಜಗಲಿಗಳಲ್ಲಿ ಆಚಾರ್ಯ ವಿದ್ವಾಂಸರು ಕೂತ್ಕೊಂಡು ಪಾಠ ಹೇಳ್ತಾ ಇರೋದು ಪರಸ್ಪರ. ಅದನ್ನೆಲ್ಲ DVG ಅವರು ಮುಳುಬಾಗಿಲಿನ ವೈದಿಕ ಸಂಪ್ರದಾಯಸ್ಥರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಮುಳುಬಾಗಿಲಿನವರು ಇದ್ದವರು. ಅಲ್ಲಿಗೆ ಅವರಿದ್ದ ಕಾಲಕ್ಕೆ ಮುಳುಬಾಗಿಲಿನಲ್ಲಿ ಹೇಗಿತ್ತು ವಾತಾವರಣ ಅನ್ನೋದನ್ನು ಬರೀತಾರೆ. ಅಲ್ಲಿ ಬ್ರಾಹ್ಮಣರ ಅಗ್ರಹಾರ ಅಂತ ಒಂದು ಇವತ್ತಿಗೂ ಅಗ್ರಹಾರ ಅಂತಿದೆ. ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಎಲ್ಲರ ಮನೆ ಮುಂದೆ ಪಂಡಿತರುಗಳು ಕೂತ್ಕೊಂಡು ಮಕ್ಕಳಿಗೆಲ್ಲ ವೇದ ಪಾಠಗಳನ್ನು ಸ್ತೋತ್ರ ಪಾಠಗಳನ್ನೆಲ್ಲ ಪಾಠ ಹೇಳ್ತಾ ಇದ್ರು. ಅಗ್ರಹಾರದಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಪ್ರವೇಶ ಮಾಡಿದ್ರು ಸಾಕು, ಎಲ್ಲರ ಮನೆ ಜಗಲಿಗಳ ಮುಂದೆ ಪಾಠ ಪ್ರವಚನ ಹೇಳುವಂಥ ಶಬ್ದಗಳು ಕೇಳಿಸ್ತಾ ಇತ್ತು ಅಂತ ಅವ್ರು ಕಣ್ಣಾರೆ ನೋಡಿದವರು ಅವರು ಅದು ಆ ಪುಸ್ತಕದಲ್ಲಿ ಬರೀತಾರೆ. ಯಾವ್ಯಾವ ವಿದ್ವಾಂಸರಿದ್ದರು ಅಂತ ಅವ್ರ ಹೆಸರುಗಳನ್ನು ಬರೆದು ಸ್ಮಾರ್ತರು ವೈದಿಕರು ಇದ್ರು ಎಷ್ಟೋ ಜನ ಅವ್ರ ಮಳಿಗೆಲ್ಲ ಹೋಗಿ ಇವರು ವೇದ ಪಾಠಗಳನ್ನು ಕಲ್ತ್ಕೊಳ್ತಾ ಇದ್ರು. ಮಾಧ್ವರು ಹುಡುಗರು ಅನೇಕ ಮಾಧ್ವ ವಿದ್ವಾಂಸರಲ್ಲಿ ಹೋಗಿ ಸಂಸ್ಕೃತ ಶಾಸ್ತ್ರಗಳನ್ನ ಅವರೆಲ್ಲ ಓದ್ತಾ ಇದ್ರು. ಹಾಗೆ ಅಂತೇಳಿ ಇಡೀ ಅಗ್ರಹಾರದ ಚಿತ್ರವನ್ನು ನಮ್ಮ ಕಣ್ಮುಂದೆ ಬರುವಂತೆ ಮುಳುಬಾಗಿಲಿನಲ್ಲಿ ಅವರು ಇದ್ದ ಕಾಲದಲ್ಲಿ ಹೇಗಿತ್ತು ಬ್ರಾಹ್ಮಣರ ಅಗ್ರಹಾರ ಅನ್ನುವುದನ್ನು ಬಹಳ ಸುಂದರವಾಗಿ ಬರೆದು ಕೊಡ್ತಾರೋ ಹಾಗೆ ಆ ವಿದ್ವಾಂಸರು ಇದ್ದಾಗ ಮಠಗಳ ಜಗಲಿಗಳಲ್ಲಿ ಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದು, ಆ ಮಕ್ಕಳು ಅಧ್ಯಾಪಕರಿಗೆ ಪಾಠವನ್ನು ಒಪ್ಪಿಸೋದು, ಇದೆಲ್ಲ ಮಠದ ವಾತಾವರಣದಲ್ಲಿ ಇರಬೇಕು. ಇದೆಲ್ಲ ಇದ್ದರೆ ಮಠದ ವಾತಾವರಣಕ್ಕೊಂದು ಕಳೆ. ಆಗ ಅದೇ ಮಠ ಛಾತ್ರಾದಿ ನಿಲಯ ಅಂತ ಅಮರಕೋಶದಲ್ಲಿ ಮಠ ಶಬ್ದಕ್ಕೆ ಏನು ಅರ್ಥ ಅಂದರೆ ವಿದ್ಯಾರ್ಥಿಗಳು ಅಧ್ಯಾಪಕರು ನೆಲೆಸುವಂತಹ ನಿಲಯ ಅಂತ ಅರ್ಥ ಬರೀತಾರೆ ಮಠ ಶಬ್ದಕ್ಕೆ. ಅದ್ಯಾವುದೂ ಇಲ್ಲ ಅಂತ ಆದರೆ ಆವಾಗೇನಾಗುತ್ತೆ ಅಂದರೆ ಬರೇ ಪಕ್ಷಿಗಳ ಚಿಲಿಪಿಲಿ ಶಬ್ದಗಳು ಗೂಡು ಕಟ್ಕೊಂಡು ಹೇಸಿಗೆ ಮಾಡಿರುತ್ತೆ. ಇಷ್ಟು ಬಿಟ್ಟರೆ ಮಠದಲ್ಲಿ ಇನ್ನೇನು ಇರಲ್ಲ. ಅದು ಹಾಗಾಗಬಾರ್ದು ಮಠದ ಪರಿಸ್ಥಿತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದೇವಾಗಾರಂ ದೇಶಿಕಾನಾಂ ಪ್ರದೀಪ ಜ್ವಾಲಾಮಾಲಾ ದೀಪ್ಯಮಾನಂ ತದಾತು ಸೂರ್ಯಾಲೋಕಂ ಸಂಶಿತೋ ಲೋಕಲೋಕಂ ಸೂರ್ಯಾಲೋಕೇನೋಚಿತಂ ನೋ ಲಭೇತ. ಗುರುಗಳ ದೇವರ ಮನೆಯ ಒಳಗೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ದೇವರ ಮನೆಯಲ್ಲಿ ಪ್ರಜ್ವಲಿಸುವಂತಹ ದೀಪಗಳು ಉರಿತಾ ಇರುತ್ತೆ. ದೇವರಿಗೆ ಮಾಡುವ ಧೂಪಾರತಿಯ ಘಮಘಮ ಮನೆಯೊಳಗೆ ತುಂಬಿರುತ್ತೆ. ಇದೆಲ್ಲ ಉತ್ತಮವಾದ ಲಕ್ಷಣಗಳು. ಅದಲ್ಲದೆ ಆ ವೇದಾಂತ ವಿದ್ಯೆಯನ್ನು ಶಾಸ್ತ್ರವಿದ್ಯೆಯನ್ನು ಓದದೇ ಇರತಕ್ಕಂಥವರೇ ಮನೆಗೆ ಸೇರಿಕೊಂಡ್ರೆ ಆಗ ಮನೆಯೊಳಗೆ ಗೂಬೆಗಳು ಹೋಗಿ ಸೇರಿಕೊಳ್ಳುತ್ತೆ. ದೇವದ ದೀಪಗಳು ಉರಿತಾ ಇದ್ದರೆ ಅದರಿಂದ ಆಸುರಿ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡಲ್ಲ. ಯಾವಾಗ ದೇವರ ಮುಂದೆ ದೀಪ ಇಲ್ಲ ಧೂಪ ಇಲ್ಲ ಹಾಳು ಬಿದ್ದು ಮನೆ ಥರ ಇರುತ್ತೆ. ಆಗ ಗೂಬೆಗಳು ವಾಸ ಮಾಡುವ ಗೂಡಿನಂತೆ ಆ ಮನೆ ಅಂತ ಇದ್ದಾರೆ. ಹಾಗೆಲ್ಲ ಆಗಬಾರ್ದು ಅಂತಿದ್ರೆ ನೀನು ಆ ಆಚಾರ ಸಂಪ್ರದಾಯವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ತಗೊಂಡು ಸನ್ಯಾಸಿ ಆಗಬೇಕು ಅಂತ. ಒಬ್ಬ ಸನ್ಯಾಸಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಇಲ್ಲಿ ವಿದ್ಯಾದೇವತೆ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾಳೆ. ನೀನು ನನಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ನನಗೆಷ್ಟು ಸಂತೋಷ ಆಗತ್ತೆ ಅದನ್ನು ನನಗೆ ಈಗ ಹೇಳೋಕ್ಕಾಗಲ್ಲ. ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ನಿನ್ನನ್ನು ಬಿಟ್ಟು ಒಂದು ಕ್ಷಣ ನಾನು ಹೋಗಲ್ಲ. ನಿನ್ನಲ್ಲಿ ಸೇರಿಕೊಂಡು ನಿನ್ನಿಂದ ವಿದ್ಯಾ ವೈಭವವನ್ನು ಪ್ರಕಟಗೊಳಿಸ್ತೇನೆ ನಾನು ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ವಿದ್ಯಾಯತ್ತಂ ತೇ ಯತಿತ್ವಂ ನ ಶಕ್ಯಂ ತ್ಯಕ್ತಂ ಪ್ರಾಪ್ತಂ ತದ್ವಶತ್ವಂ ಮಮಾಪಿ ಇತ್ಯುಕ್ತ್ವಾ ಸಾ ಮಂತ್ರಮಸ್ಯೋಪದಿಶ್ಯ ಸ್ವೀಯಂ ದೇವಿ ಪಶ್ಯತೋಂತರ್ಧದೇಧ. ಅಷ್ಟೇ ಅಲ್ಲ, ಸುಮ್ಮನೆ ನನಗೆ ಯಾಕೆ ಬಲವಂತ ಮಾಡ್ತೀವಿ ಸನ್ಯಾಸಿ ಆಗು ಅಂತ. ಅದೆಲ್ಲ ಇಷ್ಟಪಟ್ಟು ತೊಗೊಳ್ಳೋಂಥವ್ರು, ಬಲವಂತವಾಗಿ ತೊಗೊಳ್ಳೋದಲ್ಲ. ಹಾಗೆ ಅಂತಂದರೆ ಅದಕ್ಕೆ ವಿದ್ಯಾದೇವತೆ ಹೇಳ್ತಾಳೆ, ಆ ವಿಧಿ ಬರಹದಲ್ಲಿ ನೀನು ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಇದೆ, ನಿನಗದು ಗೊತ್ತಿಲ್ಲ. ಹಾಗಾಗಿ ವಿಧಿ ಲಿಖಿತವಾದದ್ದು ನಿನಗೆ ಯತಿತ್ವ ಅನ್ನೋದು. ನನಗೆ ನಿನ್ನ ಅಧೀನ ಆಗಬೇಕು ಅನ್ನೋದು ನನ್ನ ಹಣೆ ಬರಹ ಇದೆ. ಹಾಗಾಗಿ ವಿಧಿಯ ಹಣೆ ಬರಹವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕೆ ತಿಳಿಸ್ತಾ ಇದ್ದೇನೆ, ನಿನಗೆ ಸನ್ಯಾಸ ಯೋಗ ಇದೆ. ನನಗೆ ನಿನ್ನೊಳಗೆ ಪ್ರವೇಶ ಮಾಡಿ ವಿದ್ಯಾ ವೈಭವವನ್ನು ತಿಳಿಸಿಕೊಡುವಂಥ ಯೋಗ ನನಗಿದೆ. ಆದರೆ ನೀನು ಸನ್ಯಾಸಿ ಆಗಬೇಕು, ನಾನು ನಿನ್ನೊಳಗೆ ಸೇರಿಕೊಳ್ಬೇಕು.
ಆದ್ದರಿಂದ ವೇದಾಂತ ವಿದ್ಯಾ ವೈಭವ ಜಗತ್ತಿನಲ್ಲಿ ಹರಡಬೇಕು. ಇದಿಷ್ಟು ಹರಿಸಂಕಲ್ಪ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಅವರು ಓಹೋ ಇದು ವಿಧಿಲಿಖಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ಆಗ ಸುಧೀಂದ್ರ ತೀರ್ಥರು ಕೂಡ ಇವರಿಗೆ ಸ್ವಪ್ನ ಬಿತ್ತು. ಸುಧೀಂದ್ರ ತೀರ್ಥರು ಮೇಲಿಂದ ಮೇಲೆ ಸನ್ಯಾಸ ಸ್ವೀಕಾರ ಮಾಡು ಅಂತ ಒತ್ತಾಯಪಡಿಸ್ತಾ ಇದ್ದಾರೆ. ಆಗ ತನ್ನ ಮಗನಿಗೆ ಉಪನಯನ ಮಾಡಿ ಮುಗಿಸ್ಬಿಡೋಣ ಮೊದಲು, ಅದು ತಂದೆಯ ಕರ್ತವ್ಯ ಅಂಥೇಳಿ ಮಗನ ಉಪನಯನಕ್ಕೆ ಏರ್ಪಾಡು ಮಾಡಿಕೊಳ್ತಾ ಇದ್ದಾರೆ. ಆ ಉಪನಯನದಲ್ಲಿ ಒಂದು ಮಂತ್ರ ಇದೆ. ಆಗ್ನೇಯತ್ವಾ ಪ್ರತಿದದಾಮಿ, ಸವಿತ್ರೇತ್ವಾ ಪ್ರತಿದದಾಮಿ, ಸೋಮಾಯತ್ವಾ ಪ್ರತಿದದಾಮಿ ಅಂಥೇಳಿ ಅಗ್ನಿ, ಸವಿತಾ, ಸೋಮ ಈ ದೇವತೆಗಳಿಗೆ ತಂದೆ ನನ್ನ ಮಗನನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇನೆ, ಇನ್ನು ಈ ಮಗನ ರಕ್ಷಣೆಯ ಹೊಣೆ ನಿಮಗೂ ಅಂತ ಆ ದೇವತೆಗಳ ಅಧೀನಕ್ಕೆ ಬಿಡೋ ಕ್ರಮ ಇದೆ. ಅವನು ಅಗ್ನಿ ಕಾರ್ಯ ಮಾಡ್ತಾನೆ, ಆದ್ದರಿಂದ ಅಗ್ನಿ ಅವನನ್ನು ರಕ್ಷಣೆ ಮಾಡುತ್ತೆ. ಅವನು ಸೂರ್ಯಾಂತರ್ಗತ ನಾರಾಯಣನನ್ನು ಧ್ಯಾನ ಮಾಡ್ತಾ ಗಾಯತ್ರಿ ಜಪ ಮಾಡ್ತಾನೆ. ಹಾಗಾಗಿ ಸೂರ್ಯ ಅವನನ್ನು ರಕ್ಷಣೆ ಮಾಡುವ ಹೊಣೆ ಹೊತ್ತಿದ್ದಾನೆ. ಹಾಗಾಗಿ ತಂದೆ ಉಪನಯನ ಕಾಲದಲ್ಲಿ ಆ ಮಂತ್ರವನ್ನು ಹೇಳೋ ಕ್ರಮ ಇದೆ. ಅಗ್ನಿ, ಸವಿತಾ, ಸೋಮ ನಿಮಗೆ ನನ್ನ ಮಗನನ್ನು ಒಪ್ಪಿಸಿದ್ದೇನೆ, ಈ ಮಗನನ್ನು ರಕ್ಷಣೆ ಮಾಡುವ ಹೊಣೆ ನಿಮ್ಮದು ಅಂತ ಹೇಳ್ತಕ್ಕಂಥ ಒಂದು ಮಂತ್ರ ಇದೆ. ಅದು ಮಂತ್ರ ಹೇಳ್ತೇವೆ, ಅವರ ವಶಕ್ಕೆ ಒಪ್ಪಿಸ್ತೇವೆ ಅಂತ ಅಂದ್ಕೊಳ್ತೇವೆ. ಅವರು ಕಾಪಾಡ್ತಾ ಇದ್ದಾರೆ ಅದು ಕಣ್ಣಿಗೆ ಕಾಣಲ್ಲ, ತಂದೆ ಮಕ್ಕಳನ್ನ ಕಾಪಾಡ್ತಾ ಇರ್ತಾರೆ ಲೋಕದಲ್ಲಿ ಕಾಣೋದು. ಆದರೆ ವೆಂಕಟನಾಥಾಚಾರ್ಯರಿಗೆ ಮಗನ ಉಪನಯನ ಮಾಡುವಾಗ ಈ ಮಂತ್ರಗಳನ್ನು ಹೇಳುವಾಗ ಮನಸ್ಸಿಗೆ ಸ್ವಲ್ಪ ಭಾರ ಆಯ್ತಂತೆ. ಯಾಕೆಂದರೆ ಉಳಿದವರು ಔಪಚಾರಿಕವಾಗಿ ಈ ಮಂತ್ರ ಹೇಳ್ತಾರೆ, ಕಾಣುವುದಕ್ಕೆ ಅವರೇ ಮಕ್ಕಳನ್ನು ಜೋಪಾನ ಮಾಡ್ತಾ ಇರ್ತಾರೆ. ಆದರೆ ನಾನು ಅಧಿಕೃತವಾಗಿ ಈ ದೇವತೆಗಳ ಕೈಗೆ ನನ್ನ ಮಕ್ಕಳನ್ನು ಒಪ್ಪಿಸಿ ನಾನು ಆಶ್ರಮ ತೊಗೊಂಡ್ಬಿಟ್ಟ ಮೇಲೆ ನಾನು ರಕ್ಷಣೆ ಮಾಡೋದು ನಾನು ತಂದೆಯಾಗಿ ಮನೆಯಲ್ಲಿ ಇರಲ್ಲ. ಹಾಗಾಗಿ ಆ ಮಂತ್ರಗಳನ್ನು ಅರ್ಥಪೂರ್ವಕವಾಗಿ ಹೇಳುವಾಗ ಅವರ ಮನಸ್ಸಿಗೆ ಸ್ವಲ್ಪ ಭಾರ ಆಯಿತು ಹಾಗೆ ಅಂತ ಇದ್ದಾರೆ. ಸನ್ಯಾಸಶ್ಚೇದ್ದೀಯತೇತ್ರೈವ ಮೋಹಾತ್ ಭಾರ್ಯಾ ಕುರ್ಯಾತ್ ಸಾಹಸಂ ತಸ್ಯ ನೂನಂ ಇತ್ಯಾಲೋಚ್ಯ ಶ್ರೀ ಸುಧೀಂದ್ರೋಥ ಯೋಗಿ ಸಾಕಂ ಯಾಯಾತ್ತೇನ ತಂಜಾಪುರಿಂ ಸಹ. ಅನಂತರ ಸುಧೀಂದ್ರ ತೀರ್ಥರು ಯೋಚನೆ ಮಾಡಿದ್ರು, ನಾನು ವೆಂಕಟಾರ್ಯರಿಗೆ ಆಶ್ರಮ ಕೊಡಬೇಕು. ಇದುವರೆಗೆ ಕುಂಭಕೋಣದಲ್ಲಿದ್ದರವರು, ನಾನು ಇಲ್ಲೇ ಆಶ್ರಮ ಕೊಟ್ಟರೆ ಆ ವಿಷಯ ತಿಳಿದ ಮೇಲೆ ಆ ವೆಂಕಟಾಚಾರ್ಯರ ಹೆಂಡತಿ ಏನಾದರೂ ಆತ್ಮಹತ್ಯೆ ಅನ್ನುವಂತಹ ಸಾಹಸಕ್ಕೆ ಕೈ ಹಾಕಿಬಿಟ್ರೆ ಕಷ್ಟ ಅಂತ ಹೇಳಿ ತಂಜಾವೂರಿಗೆ ಕರ್ಕೊಂಡೋಗಿ ಅಲ್ಲಿ ಆಶ್ರಮ ಕೊಡಿಸೋಣ ಅಂಥೇಳಿ ತಂಜಾವೂರಿಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಆಶಾಪಾಶೆ ವೈರಜಾ ಹೋಮ ಸಂಸ್ಥಾಕೆ ಸತ್ಯೇಶ ನಿಘ್ನಸ್ತಮಾಂಸಿ ಸ್ನಾತ ಸಿಂಧೋರುದ್ಗತೋ ದೀಧಿತೀನಾಂ ಧಾಮೇ ವಾಯಂ ಭಾತಿ ರಕ್ತಾಂಶುಕಶ್ರೀ. ತಂಜಾವೂರಿಗೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ವಿರಜಾ ಹೋಮ ಅಂತ ಮಾಡ್ತಾರೆ. ವಿರಜಾ ಹೋಮ, ರಜಾ ಅಂದರೆ ರಜೋಗುಣದ ಪ್ರಭಾವವಾದ ರಾಗ ಇತ್ಯಾದಿಗಳು. ವಿರಜಾ ಹೋಮ ಮಾಡಿದಾಗ ಆ ರಾಗಾದಿಗಳೆಲ್ಲ ಹೋಗಬೇಕು ಅವರಿಗೆ, ರಜೋಗುಣದ ಪ್ರಭಾವ ಹೋಗಬೇಕು ಅವರಿಗೆ. ಹಾಗಾಗಿ ವಿರಜಾ ಹೋಮವನ್ನು ಆರಂಭದಲ್ಲಿ ಮಾಡಿಸ್ತಾರೆ. ಆನಂತರ ಅವರು ಕಾವಿ ವಸ್ತ್ರವನ್ನು ಕೊಡ್ತಾರೆ. ಆಶ್ರಮ ಕೊಡೋದು ಅಂತಂದರೆ ಆಶ್ರಮ ಕೊಡೋದು ಪುರೋಹಿತರ ಕೆಲಸ. ಅವರು ಆಶ್ರಮ ಕೊಟ್ಟು ಕರ್ಕೊಂಡು ಬಂದ ಮೇಲೆ ಪ್ರಣವೋಪದೇಶ ಮಾಡೋದು ಸನ್ಯಾಸಿಗಳು. ಆದ್ದರಿಂದ ಅವರು ನದಿ ತೀರದಲ್ಲಿ ಕರ್ಕೊಂಡು ಹೋಗಿ ನದಿಯಲ್ಲಿ ವಿರಜಾ ಹೋಮ ಮಾಡಿ ಮುಗಿಸಿ ನದಿಯಲ್ಲಿ ಮುಳುಗಬೇಕು. ಅವರು ಮುಳುಗಿ ಏಳುವಾಗ ತಮ್ಮ ತಲೆ ಕೂದ ಶಿಕೆಯನ್ನು ಎಲ್ಲ ತೆಗೆಸಿ ಒಂದು 2-3 ಕೂದಲು ಉಳಿಸಿರ್ತಾರೆ. ಅವನು ನೀರಲ್ಲಿ ಮುಳುಗಿ ಏಳಬೇಕಾದ್ರೆ ಅದನ್ನು ಕೈಯಿಂದ ಕಿತ್ಕೋಬೇಕು ಅವನು. ಇವತ್ತಿಗೂ ಕೂಡ ಜೈನ ಸನ್ಯಾಸಿಗಳಲ್ಲಿ ಅವರ ತಲೆ ಕೂದಲು ಅಷ್ಟು ಕೈಯಿಂದ ಕಿಲ್ತಾರೆ ಅವರು. ಅವರ ಆ ಕಠಿಣವಾದ ವ್ಯವಸ್ಥೆ ಅವರಲ್ಲಿ ಉಳ್ಕೊಂಡಿದೆ. ನಮ್ಮಲ್ಲಿ ಅದು ತೀರಾ ಹಿಂಸೆ ಆಗುತ್ತೆ ಅಂತ ಹೇಳಿ ಎಲ್ಲ ಕ್ಷೌರ ಮಾಡಿಸ್ಕೊಂಡಿರ್ತಾರೆ. ಒಂದು 2 ಕೂದಲು ಏನೋ ಉಳಿಸಿರ್ತಾರೆ. ಅದನ್ನು ನೀರಿನಿಂದ ಮುಳುಗಿ ಏಳಬೇಕಾದ್ರೆ ಅದನ್ನು ಕೈಯಲ್ಲಿ ಕಿತ್ಕೋಬೇಕು. ಅನಂತರದಲ್ಲಿ ಅವರಿಗೆ ಆ ಯಜ್ಞೋಪವೀತವನ್ನು ತೆಗಿಬೇಕು, ಉಟ್ಟ ವಸ್ತ್ರವನ್ನು ತೆಗಿಬೇಕು. ಆ ನಂತರ ಅವನು ಸನ್ಯಸ್ತಂ ಅಂತ ಘೋಷಣೆ ಮಾಡಬೇಕು. 2 ಕೈ ಎತ್ತಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಅಂತ ಎಲ್ಲ ದಿಕ್ಪಾಲಕರಿಗೆ ಕೇಳೋ ಹಾಗೆ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಅಂತ ಅವನ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸ್ತಾರೆ. ಪ್ರತಿಜ್ಞೆ ಮಾಡಿಸಿ ತ್ಯಾಗದ ಸಂಕೇತವಾಗಿ ಶಿಖಾ, ಯಜ್ಞೋಪವೀತ, ವಸ್ತ್ರ ಅದನ್ನು ತ್ಯಾಗ ಮಾಡಿಸ್ತಾರೆ. ದಡದಲ್ಲಿ ಪುರೋಹಿತರು ಕಾವಿ ವಸ್ತ್ರವನ್ನು ಇಟ್ಕೊಂಡಿರ್ತಾರೆ, ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಅವನು ಆ ಪುರೋಹಿತರ ಹತ್ರ ಬಂದ ಮೇಲೆ ಅವರು ಕಾವ್ಯ ವಸ್ತ್ರ ಕೊಡ್ತಾರೆ. ಆಗ ಅವನು ಅವನೇ ಕೋಪಿನ ಹಾಕಿಕೊಂಡು ಕಾವ್ಯ ವಸ್ತ್ರವನ್ನು ಉಟ್ಟುಕೊಂಡು ನದಿಯಿಂದ ಮೇಲೆ ಕೆದ್ದು ಬರ್ತಾನೆ. ಅಲ್ಲಿಂದ ಅವನು ಸನ್ಯಾಸಿಯಾದ ಅಂತ ಅರ್ಥ. ಅಲ್ಲಿಂದ ಬರುವಾಗ ವೈಭವದಿಂದ ಮಠಕ್ಕೆ ಕರ್ಕೊಂಡು ಬರ್ತಾರೆ. ಆಮೇಲೆ ಸನ್ಯಾಸಿಗಳು ಯಾರು ಸ್ವಾಮಿಗಳಿರ್ತಾರೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ರೆ ಅವನು
ಆ ಆಶ್ರಮ ತಗೊಂಡಂತಹ ಹೊಸಬರು ಸನ್ಯಾಸಿಗಳು ಗುರುಗಳ ಮುಂದೆ ಕೂತು ನನಗೆ ಓಂಕಾರವನ್ನು ಉಪದೇಶ ಮಾಡಿರಿ ಅಂತ ಪ್ರಾರ್ಥನೆ ಮಾಡಬೇಕು. ಆಗ ಸನ್ಯಾಸಿಗಳು ಅವರಿಗೆ ಓಂಕಾರ ಮಂತ್ರವನ್ನು ಜಪ ಮಾಡ್ತಾರೆ. ಗೃಹಸ್ಥ ಯಾರು ಸನ್ಯಾಸಿಗಳಲ್ಲದೆ ಇದ್ದವರು 10ಕ್ಕಿಂತ ಜಾಸ್ತಿ ಓಂಕಾರ ಪ್ರಣವ ಮಂತ್ರವನ್ನು ಜಪ ಮಾಡಬಾರ್ದು ಅಂತ ಅವರಿಗೆ ನಿಯಮ. ಸನ್ಯಾಸಿಗಳು ಒಂದು ಹೊತ್ತಿಗೆ 1,000 ಮಧ್ಯಾಹ್ನ ಬೆಳಗ್ಗೆ ರಾತ್ರಿ 3 ಹೊತ್ತಿಗೆ 3,000 ಪ್ರಣವ ಮಂತ್ರವನ್ನು ಕಡ್ಡಾಯವಾಗಿ ಮಾಡಬೇಕು ಹಾಗೆ ಅಂತ ಅವರಿಗೆ ವಿಧಿ. ಆ ಪ್ರಣವ ಮಂತ್ರವನ್ನು ಉಪದೇಶ ಉಳಿದವರಿಗೆ 10 ಮಂತ್ರ ಯಾಕೆ ಹೇಳಿದ್ದಾರೆ ಅಂದರೆ, ಓಂಕಾರ ಜಪವನ್ನು ಅರ್ಥಸಹಿತವಾಗಿ ಅನುಸಂಧಾನಪೂರ್ವಕವಾಗಿ ಮಾಡ್ತಾ ಇದ್ದರೆ ಅವನಿಗೆ ಮನಸ್ಸಿನಲ್ಲಿ ವೈರಾಗ್ಯ ಭಾವ ಮೂಡುತ್ತೆ. ಹೆಂಡತಿ ಮಕ್ಕಳು ಮನೆ ಮಠ ಏನೂ ಬೇಡ ಅಂತ ಅನಿಸ್ಬಿಡುತ್ತೆ. ಆದರೆ ಗೃಹಸ್ಥನಾದವನಿಗೆ ಆ ವೈರಾಗ್ಯ ಹಾಗೆ ಬರಬಾರ್ದು, ಯಾಕೆ ಅವನ ಜೀವನ ನಡೀಬೇಕು. ಅದಕ್ಕೋಸ್ಕರ ಅವರಿಗೆ ಓಂಕಾರ ಜಪವನ್ನು 10ಕ್ಕೆ ನಿಲ್ಲಿಸಕ್ಕೆ ಹೇಳಿ, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಗಾಯತ್ರಿ ಮಂತ್ರ ಬೇಕಾದ್ರೆ 1000 ಮಾಡಲಿ ತೊಂದರೆ ಇಲ್ಲ, ಆದರೆ ಪ್ರಣವ ಮಂತ್ರ 10 ಮಾಡಬೇಕು, ಅದನ್ನು ಜಾಸ್ತಿ ಮಾಡಬಾರ್ದು. ಸನ್ಯಾಸಿಗಳಿಗೆ ಇದನ್ನೆಲ್ಲ ತ್ಯಾಗ ಮಾಡಬೇಕಾದದ್ದೇ ಪ್ರಧಾನ ಅವರು. ಹಾಗಾಗಿ ಅವರು ಓಂಕಾರ ಮಂತ್ರ ಜಪವನ್ನು ಒಂದು ಹೊತ್ತಿಗೆ ಬೆಳಗ್ಗೆ 1,000, ಮಧ್ಯಾಹ್ನ 1,000, ರಾತ್ರಿ 1,000, ಹೀಗೆ 3,000 ದಿವಸಕ್ಕೆ ಪ್ರಣವ ಮಂತ್ರ ಜಪ ಆಗಬೇಕು ಅಂತ ಅವ್ರ ನಿಯಮ. ಆ ಪ್ರಣವ ಮಂತ್ರ ಉಪದೇಶವನ್ನು ಮತ್ತು ಅಷ್ಟಮಹಾಮಂತ್ರಗಳ ಉಪದೇಶವನ್ನು ಗುರುಗಳು ಹೊಸದಾಗಿ ಆಶ್ರಮ ತಗೊಂಡು ಬಂದಂತಹ ವ್ಯಕ್ತಿಗಳಿಗೆ ಉಪದೇಶ ಮಾಡ್ತಾರೆ. ಅದರಂತೆ ಇಲ್ಲೂ ಕೂಡ ಇದರೊಳಗೆ ಕಾವೇರಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದಾರೆ. ಬಂದು ಕಾವಿ ಬಟ್ಟೆ ಉಟ್ಕೊಂಡು ಮೇಲೆದ್ದು ಬಂದಿದ್ದಾರೆ. ಅಲ್ಲಿ ತನಕ ವೆಂಕಟಾಚಾರ್ಯರಾಗಿದ್ದರು. ಈಗ ಅವರು ವೆಂಕಟಾಚಾರ್ಯರಲ್ಲ, ಹೊಸದಾಗಿ ಇನ್ನೂ ನಾಮಕರಣ ಆಗಿಲ್ಲ. ಹೆಸರಿಲ್ಲದೆ ಇದ್ದವರು ಈಗ ಅವರು, ಯಾಕೆಂದರೆ ಇನ್ನೂ ನಾಮಕರಣ ಮಾಡಿಲ್ಲ ಹೊಸದಾಗಿ. ಆ ಹಳೆ ಹೆಸರು ಹೋಯ್ತು, ಎಲ್ಲ ತ್ಯಾಗ ಮಾಡಿದ್ದಾಯ್ತು ಅವರು. ಆಮೇಲೆ ಆ ಒಳ್ಳೆಯ ಮುಹೂರ್ತವನ್ನು ಜ್ಯೋತಿಷ್ ಕಡೆಯಿಂದ ಒಳ್ಳೆಯ ಮುಹೂರ್ತವನ್ನು ಗೊತ್ತುಪಡಿಸಿ ಆ ಯೋಗ್ಯವಾದ ಮುಹೂರ್ತದಲ್ಲಿ ಅವರಿಗೆ ಪ್ರಣವೋಪದೇಶ ಮಾಡಿ ಅವರಿಗೇನು ಹೆಸರಿಡಬೇಕು. ಸುಧೀಂದ್ರ ತೀರ್ಥರಿಗೆ ಕನಸಿನಲ್ಲೇ ರಾಘವೇಂದ್ರ ತೀರ್ಥ ಅಂತ ಹೆಸರಿಡಬೇಕು ಅಂತ ಸೂಚನೆ ಆಗಿತ್ತಂತೆ. ಸ್ವಪ್ನೇ ಸ್ವಪ್ನ ದುರಾಪ ವೈಭವ ನಿದುರ್ಲಬ್ಧಾಂ ದದೌ ಚಾಭಿಧಾಮ್. ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಬೇಕು ನಿನ್ನ ಶಿಷ್ಯನಿಗೆ ಅಂತ ಸುಧೀಂದ್ರ ತೀರ್ಥರಿಗೆ ಸ್ವಪ್ನ ಆಗಿತ್ತಂತೆ. ಆ ಸ್ವಪ್ನದಲ್ಲಿ ಏನು ಹೆಸರು ಅವರಿಗೆ ಸೂಚನೆಯಾಗಿತ್ತೋ ಅದೇ ಹೆಸರನ್ನೇ ಅವರಿಗೆ ನಾಮಕರಣ ಮಾಡಿದ್ದಾರೆ, ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಸನ್ಯಾಸಾಶ್ರಮ ಕೊಡೋದು ಬೇರೆ, ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ 2 ಕಾರ್ಯಕ್ರಮ. ಸನ್ಯಾಸ ಆದ ಕೂಡಲೇ ಅವರಿಗೆ ತೀರ್ಥ ಅಂತ ಸೇರಿಸಲ್ಲ, ಅವ್ರು ಒಂದು ಹೆಸರಿಡ್ತಾರೆ ಅವ್ರಿಗೆ. ಆಮೇಲೆ ಗುರುಗಳು ಯಾವಾಗ ಅವರಿಗೆ ತಮ್ಮ ಸಿಂಹಾಸನದಲ್ಲೇ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನಿಸುತ್ತೋ ಆಗ ಅವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಅವರಿಗೆ ಅವ್ರ ತಲೆಯ ಮೇಲೆ ಸಾಲಿಗ್ರಾಮವನ್ನಿಟ್ಟು ಅನೇಕ ವೇದ ಮಂತ್ರಗಳಿಂದ ಅಭಿಮಂತ್ರಿತವಾದ ಕಲಶ ಜಲವನ್ನು ಶಂಖದಿಂದ ಅವರ ತಲೆಯ ಮೇಲೆ ಸಾಲಿಗ್ರಾಮ ಇಟ್ಕೊಂಡಿರ್ಬೇಕು, ಅದಕ್ಕೆ ಅಭಿಷೇಕ ಮಾಡ್ತಾರೆ. ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ ಅವರ ಮೈ ಮೇಲೆಲ್ಲ ಬೀಳಬೇಕು, ಅದಕ್ಕೆ ಪಟ್ಟಾಭಿಷೇಕ. ಅಭಿಷೇಕ ಅಂತ ಹಾಗೆ, ಅದು ಪಟ್ಟಾಭಿಷೇಕ ಅಂತ ಹೆಸರು. ಕೆಲವೊಮ್ಮೆ ಆಶ್ರಮ ಮಾತ್ರ ಕೊಡ್ತಾರೆ, ಮುಂದೆ ಅವರಿಗೆ ಯಾವಾಗ ಪೀಠವನ್ನು ಅಧಿಕಾರವನ್ನು ಒಪ್ಪಿಸಬೇಕು ಅಂತ ಅನಿಸುತ್ತೋ ಆವಾಗ ಕೊಡ್ತಾರೆ. ಆವಾಗ ಇನ್ನೊಂದು ಹೆಸರಿಟ್ಟು ಅವರಿಗೆ ಆದ ತೀರ್ಥ ಅಂತ ನಾಮಕರಣ ಮಾಡಿ ಸೇರಿಸ್ತಾರೆ. ಮಧ್ವಾಚಾರ್ಯರಿಗೆ ಅದು ಹಾಗೇ ನಡೆದಿತ್ತು. ಅವರಿಗೆ ಆಶ್ರಮ ಕೊಟ್ಟಾಗ ಅವ್ರನ್ನ ಪೂರ್ಣಪ್ರಜ್ಞಾ ಅಂತ ಅಷ್ಟೇ ಪೂರ್ಣಪ್ರಜ್ಞ ತೀರ್ಥರು ಅಂತ ಇಟ್ಟಿರಲಿಲ್ಲ, ಪೂರ್ಣಪ್ರಜ್ಞಾ ಅಂತ ಅಷ್ಟೇ ನಾಮಕರಣ ಮಾಡಿದ್ರು. ಮುಂದೆ ಅವರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ ಮೇಲೆ ಅವರಿಗೆ ಆನಂದ ತೀರ್ಥ ಅಂತ ತೀರ್ಥ ಪದವನ್ನು ಸೇರಿಸಿ ಹೊಸ ನಾಮಕರಣ ಮಾಡಿದ್ರು. ಆದರೆ ಎಲ್ಲ ಕಡೆ ಹಾಗೇ ನಡೆಯಲ್ಲ, ಆಶ್ರಮ ಕೊಟ್ಟು ಕೂಡಲೇ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ, ಹಾಗಾಗಿ ಒಂದೇ ಹೆಸರಿಟ್ಬಿಡ್ತಾರೆ. ಹಾಗಾಗಿ ಇಲ್ಲೂ ಕೂಡ ಅವರಿಗೆ ಆಶ್ರಮ ಕೊಟ್ಟು ಕೂಡಲೇ ಸುಧೀಂದ್ರ ತೀರ್ಥರು ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿದಾಗ ಅವರಿಗೆ ಸ್ವಪ್ನದಲ್ಲಿ ಯಾವ ಹೆಸರು ಶಿಷ್ಯನ ಕೊಡಬೇಕು ಅಂತ ಸೂಚನೆಯಾಗಿತ್ತು ಅದೇ ಹೆಸರನ್ನೇ ಅವರು ನಾಮಕರಣ ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ತೀರ್ಥ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಅಂತಂತಾರೆ. ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜ ಯುವರಾಜಿತ ಶ್ರಿಯ ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ಅವರಿಗೆ ಯಾಕೆ ರಾಘವೇಂದ್ರ ಅಂತ ಹೆಸರಿಟ್ರು ಅಂದರೆ, ರಾಘವೇಂದ್ರ ಅಂತಂದರೆ ರಘುವಂಶದಲ್ಲಿ ಬಂದವರಿಗೆಲ್ಲ ರಾಘವ ಅಂತ ಹೆಸರು. ಆ ರಘುವಂಶದಲ್ಲಿ ಬಂದವರಲ್ಲಿ ಇಂದ್ರ ಅಂದರೆ ಶ್ರೇಷ್ಠನಾದವನು ರಾಮಚಂದ್ರ. ಹಾಗಾಗಿ ರಾಘವೇಂದ್ರ ಅನ್ನೋದು ರಾಮದೇವರ ಹೆಸರು. ರಾಮದೇವರ ಪೂಜೆಗೋಸ್ಕರ ಸೂಚಿತವಾಗಿ ಬಂದಿರುವ ವ್ಯಕ್ತಿಗಳು ಇವರಾದ್ದರಿಂದ ರಾಮದೇವರ ಸೇವೆಗೆ ಮೀಸಲಾದವರು ಅಂತ ಹೇಳಿ ಅವರನ್ನು ರಾಘವೇಂದ್ರ ತೀರ್ಥ ಅಂತ ಕರೆದಿದ್ದಾರೆ. ರಾಘವ ಅಂದ್ರೇ ರಾಮದೇವರು ರಘುವಂಶದಲ್ಲಿ ಅವತಾರ ಮಾಡಿದ್ರಿಂದ ಅವರಿಗೆ ರಾಘವ ಅಂತ ಹೆಸರು. ಅವರನ್ನೇ ತನಗೆ ಇಂದ್ರ ಅಂದರೆ ಸ್ವಾಮಿ ಅಂತ ನಂಬಿಕೊಂಡಂಥವರು ಪ್ರಾಣದೇವರು, ಅವರ ಅನುಗ್ರಹವು ಇವರಿಗಾಗಬೇಕು ಅಂತ ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಹೀಗೆ ರಾಮದೇವರ ಪ್ರಾಣದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿದ್ದಾರೆ. ನಾಮಕರಣ ಮಾಡಿ ಆಶ್ರಮ ಕೊಟ್ಟ ಮೇಲೆ
ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ? ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ವಿಜಯೇಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ತಪಸ್ಸಿನಲ್ಲಿ ಸುರೇಂದ್ರ ತೀರ್ಥರಂತೆ ಒಳ್ಳೆ ತಪಸ್ವಿಗಳಾಗಬೇಕು. ಅನಂತರ ವಿಜಯೇಂದ್ರ ತೀರ್ಥರಂತೆ ಒಳ್ಳೆ ಕೀರ್ತಿಯನ್ನು ಪಡೆಯಬೇಕು. ಸುಧೀಂದ್ರ ತೀರ್ಥರಂತೆ ಒಳ್ಳೆಯ ವಾದಿಗಳಲ್ಲಿ ವಾದ ದಿಗ್ವಿಜಯ ಮಾಡಬೇಕು. ಇವರೆಲ್ಲರ ಗುರುಗಳ ಅವರ ಗುರುಗಳ ಮೂರೂ ಗುರುಗಳ ಅನುಗ್ರಹ ಇವರಿಗಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರಂತೆ. ಮಂತ್ರೈ ಪೂತೈರ್ವಾರಿಜಾದ್ಯೈ ಪ್ರಸೂನೈ ಮುಕ್ತಾ ಮುಖ್ಯೈ ರತ್ನಜಾಲೈರುಪೇತೈ ವಾರ್ಧಿಶಂಖಾಪೂರಿತೈ ಸ್ವಭಿಷಿಚ್ಯ ಪ್ರಾಜ್ಞಂ ವಿದ್ಯಾ ರಾಜ್ಯರಾಜಂ ವಿತೇನೆ. ಆ ರಾಘವೇಂದ್ರ ತೀರ್ಥರನ್ನು ಅವರ ಪವಿತ್ರ ಶಂಖದಲ್ಲಿ ಮುತ್ತು ರತ್ನಗಳಿಂದ ಕೂಡಿರತಕ್ಕಂತಹ ಶಂಖ, ಆ ಶಂಖದಲ್ಲಿ ಅಭಿಮಂತ್ರಿತವಾದ ಜಲವನ್ನು ತುಂಬಿ ಅವರನ್ನು ಕೂಡಿಸಿ ಅವರಿಗೆ ವೇದಾಂತ ಸಾಮ್ರಾಜ್ಯದ ರಾಜ ಅಂತ ಆಗುವಂತೆ ಪಟ್ಟಾಭಿಷೇಕವನ್ನು ಶ್ರೀ ಸುಧೀಂದ್ರ ತೀರ್ಥರು ಮಾಡಿದ್ದಾರೆ. ಮಾಡಿ ಅವರಿಗೇನು ಕೊಟ್ಟರು? ಶ್ರೀರಾಮಾರ್ಚಾಂ ವ್ಯಾಸದೇವೋಪಲೌತೌ ಶಾಸ್ತ್ರೌಘಾನಾಂ ಪುಸ್ತಕಂಚಾಮರೇ ಚ ಶ್ವೇತಛತ್ರಂ ಸ್ವರ್ಣಯಾನಂ ಸವಾದ್ಯಂ ಪ್ರಾದಾದಸ್ಮಿ ರಾಜಚಿಹ್ನಂ ಸಸರ್ವಂ. ಸುಧೀಂದ್ರ ತೀರ್ಥರು ಅವರಿಗೆ ಆಶ್ರಮ ಕೊಟ್ಟು ಪಟ್ಟಾಭಿಷೇಕ ಮಾಡಿ ಆ ಮೂಲರಾಮದೇವರ ಪ್ರತಿಮೆಯನ್ನು ಅವರಿಗೆ ಒಪ್ಪಿಸಿದ್ದಾರೆ. 2 ವ್ಯಾಸಮುಷ್ಟಿಗಳು ಅಂತ ಅದನ್ನು ಕೊಟ್ಟಿದ್ದಾರೆ. ಅನೇಕ ಶಾಸ್ತ್ರ ಸಮೂಹಗಳ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಈ ಶಾಸ್ತ್ರ ಗ್ರಂಥವನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ 2 ಚಾಮರ, ಶ್ವೇತಛತ್ರ ಮತ್ತು ಆನೆಯ ಅಂಬಾರಿಯ ಮೇಲೆ ಚಿನ್ನದ ಅಂಬಾರಿ, ಅದರಲ್ಲಿ ಶಂಖ, ಧವಳ, ಮದ್ದಳೆ ಅದರಲ್ಲಿ ಕೂಡಿಸಿ ಶಂಖ, ಮದ್ದಳೆ, ಬೇರಿ, ಕಹಳೆ ಮುಂತಾದಂತಹ ವಾದ್ಯಗಳನ್ನು ಕೊಡದಂತಹ 4 ವಿಧವಾದ ವಾದ್ಯಗಳನ್ನು, ಅದೆಲ್ಲ ರಾಜಚಿಹ್ನೆಗಳು. ಅಂದರೆ ವೇದಾಂತ ಸಾಮ್ರಾಜ್ಯದಲ್ಲಿ ಇವರನ್ನು ರಾಜರು ಅಂತ ನಾವು ಪಟ್ಟಾಭಿಷೇಕ ಮಾಡಿದ ಮೇಲೆ ರಾಜರ ಚಿಹ್ನೆಗಳನ್ನು ಶಂಖ, ಚಕ್ರ, ವಾದ್ಯ, ಅದನ್ನು ಶ್ವೇತಛತ್ರ, ಚಾಮರ ಇದೆಲ್ಲ ಕೊಡಬೇಕು. ಇದೆಲ್ಲ ರಾಜಚಿಹ್ನೆಗಳು. ಅದಕ್ಕೆ ಗುರುರಾಜರು ಅಂತ ನಾವು ಅವರನ್ನು ಕರೆಯೋದು. ಹಾಗೆ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಆ ರಾಜ ಚಿಹ್ನೆಯನ್ನು ಅವರಿಗೆ ಒಪ್ಪಿಸಿದ್ದಾರೆ. ಹಾಗೆ ಅಂತ ಇದ್ದಾರೆ. ಹೀಗೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟ ಮೇಲೆ 2 ವರ್ಷ ಆದಮೇಲೆ ಅವರು ಬೃಂದಾವನ ಪ್ರವೇಶ ಆಯಿತು. ಆಮೇಲೆ ರಾಘವೇಂದ್ರ ತೀರ್ಥರೇ ಪೂರ್ಣ ಅಧಿಕಾರವನ್ನು, ವೇದಾಂತ ಸಾಮ್ರಾಜ್ಯದ ಪೂರ್ಣಾಧಿಕಾರವನ್ನು ಅವರೇ ಪಡೆದು ಅದನ್ನು ಮುನ್ನಡೆಸಿದ್ದಾರೆ ಅಂತ ಇದ್ದಾರೆ. ಅಲ್ಲಿನ ಮುಂದೆ ಅವರು ಸಂಚಾರವನ್ನು ಕೈಗೊಂಡಿದ್ದಾರೆ. ಯಾವ್ಯಾವ ಊರಿಗೆ ಹೇಗೆ ಸಂಚಾರಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಮುಂದಿನ ಸರ್ವದಲ್ಲಿ ವರ್ಣನೆ ಮಾಡ್ತಾರೆ. ಸಕದಾಜಿದಾದೃತಮನಾಹರೆ ಸ್ಥಳಾನ್ಯಖಿಲಾನ್ಯ ಪುಣ್ಯ ಸರಸಿಶ್ಚ ವೈಷ್ಣವೀ ಅವಲೋಕಿತಂ ಯತಿವರೋಧೃತವ್ರತಃ ಪ್ರಥಮಂ ಸುರಪ್ರಭುದಿಶಂ ಪ್ರತಸ್ಥಿವಾನ್. ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಆ ತೀರ್ಥಕ್ಷೇತ್ರ ಮೂರ್ತಿಗಳನ್ನು ಸಂದರ್ಶನ ಮಾಡಿಕೊಂಡು ಅಲ್ಲಲ್ಲಿರುವ ತೀರ್ಥ ಸ್ನಾನಗಳನ್ನು ಮಾಡಿಕೊಂಡು ಪರಿಶುದ್ಧರಾಗಬೇಕು ಅಂತ ಸಂಕಲ್ಪ ಮಾಡಿ ಇಂದ್ರ ದಿಕ್ಕು ಅಂದರೆ ಪೂರ್ವ ದಿಕ್ಕಿಗೆ ಮೊದಲು ಅವರು ಪ್ರಯಾಣ ಮುಂದುವರಿಸಿದರು. ಅಲ್ಲಿ ಹೋದ್ಮೇಲೆ ಅಲ್ಲಿಗೆ ಅವರು ಹೋಗಿದ್ದಾರೆ. ಹೋಗಿ ಅಲ್ಲಿ ಜುಪರೀಶ ಅಂತ ಆ ಊರಿಗೆ ಹೆಸರು, ಅಲ್ಲಿರ್ತಕ್ಕ ಭಗವಂತನಿಗೆ ಹೆಸರು. ಅಲ್ಲಿಗೆ ಹೋಗಿ ಪರಿಪೂರ್ಣ ದೇವನಗರ ಅಂತ ಅದಕ್ಕೆ ಹೆಸರು. ಅದು ಇವತ್ತಿಗೂ ಹಾಗೆ ಇದೆಯೋ ಗೊತ್ತಿಲ್ಲ ಹೆಸರು. ಪರಿಪೂರ್ಣ ದೇವನಗರ ಅಂತ ಇರೋದು. ಅದು ಪೂರ್ವ ದಿಕ್ಕಿಗೆ ಇರತಕ್ಕಂಥದ್ದು. ತಂಜಾವೂರಲ್ಲಿ ಆಶ್ರಮ ಆಯಿತು, ಅಲ್ಲಿಂದ ಪೂರ್ವ ದಿಕ್ಕಿಗೆ ಅಂತ ಲೆಕ್ಕ. ಹಾಗಾಗಿ ಅಲ್ಲಿಗೆ ಹೋಗಿದ್ದಾರಂತೆ. ಅಲ್ಲಿ ಆ ಭಗವಂತನನ್ನು ಅವರು ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿ ಆ ದೇವಾಲಯದಲ್ಲಿ ಪರಿಪೂರ್ಣ ದೇವನಗರಕ್ಕೆ ಬಂದಿದ್ದಾರೆ. ಬಂದ ಮೇಲೆ ಅಲ್ಲಿರ್ತಕ್ಕಂತಹ ಭಗವಂತನನ್ನು ಅಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಇದೆ. ಹಾಗಾಗಿ ವದನೇನ ಕಾಂತಿ ಸದನೇನ ಪುಷ್ಣತಿಂ ನಮತೋ ನಿರಸ್ತ ಮಮತೋಯತೀಶ್ವರ. ಅಲ್ಲಿ ಭಕ್ತರನ್ನು ಅತ್ಯಂತ ಪ್ರಸನ್ನವಾದ ಮುಖದಿಂದ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಲೋಕಮಾತೆಯಾದ ಇಂದಿರಾದೇವಿಯನ್ನು ಸಂದರ್ಶನ ಮಾಡಿ ನಮಸ್ಕಾರ ಮಾಡಿದ್ದಾರೆ. ಅಲ್ಲಿ ಅನೇಕ ಜನ ಶಿಷ್ಯರುಗಳು ಬಂದಿದ್ದಾರೆ. ಅವರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳು ಪಾಠ ಪ್ರವಚನ ಮಾಡಿದ್ದಾರೆ. ಶ್ರೀಮದ್ ಜಯತೀರ್ಥರು ರಚನೆ ಮಾಡಿರ್ತಕ್ಕಂತಹ ಪ್ರಮಾಣ ಪದ್ಧತಿ ಎಂಬ ಗ್ರಂಥದಿಂದ ಆರಂಭ ಮಾಡಿಕೊಂಡು ಆಚಾರ್ಯರ ಗ್ರಂಥಗಳನ್ನೆಲ್ಲ ಉಪದೇಶ ಮಾಡಿದ್ದಾರೆ. ಅಲ್ಲಿ ಪುಷ್ಕರಣಿ ಅಂತ ಹೇಳಿ ಕಮಲಾಲಯ ಪುಷ್ಕರಣಿ ಅಂತಿದೆ. ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಲಕ್ಷ್ಮೀದೇವಿಯ ದರ್ಶನವನ್ನು ಮಾಡಿದ್ದಾರೆ. ಅನಂತರ ಮುಂದೆ ಅರ್ಧನಾರೀಶ್ವರನಾದ ಪರಮೇಶ್ವರನ ಕ್ಷೇತ್ರ ಇದೆ. ಅಲ್ಲಿ ಮಾಹೇಶ್ವರ ಕ್ಷೇತ್ರ ಅಂತ. ಆ ಅರ್ಧನಾರಿ ಶಿವ ಪಾರ್ವತಿಯರು ಇರತಕ್ಕಂಥ ಕ್ಷೇತ್ರ. ಅಲ್ಲಿಗೆ ಹೋಗಿ
ಅಲ್ಲೂ ಕೂಡ ಆ ರುದ್ರಾಂತರದ ಭಗವಂತನನ್ನು ಅವರು ನಮಸ್ಕಾರ ಮಾಡಿದ್ದಾರೆ. ಆನಂತರ ಮುಂದೆ ಕಾವೇರಿ ಸಮುದ್ರ ಎರಡೂ ಸಂಗಮ ಆಗುವ ಸ್ಥಳ, ಆ ಕಾವೇರಿ ಸಾಗರ ಸಂಗಮ ಸ್ಥಳಕ್ಕೆ ಹೋಗಿ ಅಲ್ಲಿ ಅವರು ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಅಲ್ಲೇನಂತಂದರೆ ಕಾವೇರಿ ಹೊರಗಡೆ ಸಮುದ್ರಕ್ಕೆ ಹೋಗಿ ಸೇರೋದು ಕಾಣಲ್ಲ, ಹತ್ತು ಕಡೆ ಸಮುದ್ರ ಈ ಕಡೆ ಕಾವೇರಿ. ಆದರೆ ಕಾವೇರಿ ಗುಪ್ತಗಾಮಿನಿಯಾಗಿ ಸಮುದ್ರವನ್ನು ಸೇರ್ತಾಳೆ. ಎದುರಿಗೆ ಸಾಮಾನ್ಯವಾಗಿ ಸಂಗಮ ಅಂದ್ಕೊಳ್ಳಿ, ಈ ಕಡೆ ನದಿ ಆ ಕಡೆ ಸಮುದ್ರ ಎರಡು ಒಟ್ಟಿಗೆ ಬಂದು ಸೇರೋದು ನಾವು ನೋಡ್ತೇವೆ ನಾವು. ಆದರೆ ಇಲ್ಲಿ ಹಾಗಿಲ್ಲ, ಕಾವೇರಿ ಮುಂದೆ ಸಮುದ್ರ, ಕಾವೇರಿ ಸಮುದ್ರ ಒಟ್ಟಿಗೆ ಸೇರೋದು ನಮ್ಮ ಕಣ್ಣಿಗೆ ಕಾಣಲ್ಲ. ಆದರೆ ಕಾವೇರಿ ಗುಪ್ತಗಾಮಿನಿಯಾಗಿ ಸಾಗರವನ್ನು ಸೇರ್ತಾಳಂತೆ ಆ ಕ್ಷೇತ್ರದಲ್ಲಿ. ಅಂತಹ ಒಂದು ಸ್ಥಳಕ್ಕೆ ಹೋಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಕವಿಗಳಾಗಿ ಇವರು ವರ್ಣನೆ ಮಾಡ್ತಾರೆ, ಯಾಕೆ ಕಾವೇರಿ ಭೂಮಿ ಒಳಗೆ ಹೋಗಿ ಒಳಗಿಂದ ಗಂಡನನ್ನು ಸೇರ್ತಾಳೆ ಅಂತಂದರೆ, ಆ ಭೂಮಿ ಒಳಗಿರುವ ರತ್ನವನ್ನು ಹೆಕ್ಕಿ ತಂದು ಗಂಡನಿಗೆ ಕೊಡಬೇಕು ಅಂತ ಭೂಮಿ ಒಳಗೆ ಹೋಗ್ತಾಳೋ ಏನೋ ಹಾಗೆ ಅಂತ ಕವಿಗಳು ಕವಿ ಹೃದಯದಿಂದ ವರ್ಣನೆ ಮಾಡ್ತಾರೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ನಾನವನ್ನು ಮಾಡಿದ್ದಾರೆ. ಸ್ನಾನವನ್ನು ಮಾಡಿ ಅಲ್ಲಿ ಪಕ್ಕದಲ್ಲೇ ಭಗವಂತನ ದೇವಸ್ಥಾನ ಇದೆ. ಅದು ರಾಜಗೋಪಾಲ ಸ್ವಾಮಿ ಅಂತ, ಅದೇ ಮನ್ನಾರ್ಗುಡಿ ಅಂತ ಇವತ್ತು ಪ್ರಸಿದ್ಧವಾದದ್ದು. ಆ ಮನ್ನಾರ್ಗುಡಿ ದೇವಸ್ಥಾನದ ಕೃಷ್ಣ ಬಹಳ ತುಂಬ ಸುಂದರನಾದ ಕೃಷ್ಣ ಅಲ್ಲಿರ್ತಕ್ಕಂಥವನು. ಆ ಕೃಷ್ಣನ ಗುಡಿಗೆ ಹೋಗಿದ್ದಾರಂತೆ. ಆ ಸಮುದ್ರ ಸಂಗಮ ಸ್ನಾನ ಮಾಡಿ ಚಂಪಕಾರಣ್ಯ ಅಂತ ಆ ಪ್ರದೇಶದ ಹೆಸರು. ಆ ಚಂಪಕಾರಣ್ಯದಲ್ಲಿ ರಾಜಗೋಪಾಲ ಸ್ವಾಮಿ ಅಂತ ಆ ಕೃಷ್ಣನಿಗೆ ಹೆಸರು. ಆ ರಾಜಗೋಪಾಲ ಸ್ವಾಮಿಯ ದರ್ಶನವನ್ನು ಅವರು ಮಾಡಿದ್ದಾರಂತೆ. ಮಾಡಿದಾಗ ಸದದರ್ಶ ದೇವ ಮುನಿದರ್ಶನ ಶ್ರಿಯಂ ಸದದರ್ಶ ದೇವ ಮನಿದರ್ಶನ ಶ್ರಿಯಂ ಹರಿಭಕ್ತಿ ದರ್ಶನ ವಿರೋಧಿ ಕರ್ಷಣ ಚಿರಮಸ್ತ ತತ್ರ ಪರಮಾಸ್ತಿಕಾಗ್ರಣಿ ಹೃದಯಮಸ್ತು ಲೋಲ ಮತಿವಸ್ತು ಸಂಸ್ತುವನ್. ಅಲ್ಲಿ ಆ ಪರಮಾತ್ಮನಲ್ಲಿ ಅಂಥ ಕೃಷ್ಣ ಇದ್ದಾನೆ. ಆದರೆ ಅಲ್ಲಿರ್ತಕ್ಕಂಥ ಅನೇಕ ಜನ ಕೃಷ್ಣನ ಸರ್ವೋತ್ತಮತ್ವವನ್ನು ವಿರೋಧಿಸತಕ್ಕಂತಹ ಪಂಗಡಗಳು ತುಂಬಿಕೊಂಡಿತ್ತು. ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಅನೇಕ ದಿವಸಗಳ ಕಾಲ ಆ ಊರಲ್ಲಿ ವಾಸ ಮಾಡಿ ಪ್ರತಿನಿತ್ಯ ಆ ರಾಜಗೋಪಾಲನನ್ನು ಸ್ತೋತ್ರ ಮಾಡ್ತಾ ಅಲ್ಲಿ ತತ್ವಜ್ಞಾನವನ್ನು ಪ್ರಸಾರ ಮಾಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಒಪ್ಪದೇ ಇದ್ದವರ ವಾದಗಳನ್ನು ಖಂಡಿಸಿ ಹರಿಸರ್ವೋತ್ತಮ ಅನ್ನುವುದನ್ನು ಅಲ್ಲಿ ಸಾದರಪಡಿಸಿದರು ಹಾಗೆ ಅಂತಂತಾರೆ. ಅಲ್ಲಿಂದ ಮುಂದೆ ಅವರು ಸಂಚಾರ ಮಾಡ್ತಾ ಅಲ್ಲಿ ಉಪನಿಷತ್ ವಾಕ್ಯಗಳಿಗೆ ಸದೃಶವಾದಂತಹ ಸ್ತೋತ್ರಗಳಿಂದ ಅವರು ಭಗವಂತನನ್ನು ಸ್ತೋತ್ರ ಮಾಡಿದ್ದಾರಂತೆ. ಹೀಗೆ ಉಪನಿಷತ್ತು ವಾಕ್ಯಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿ ರಾಜಗೋಪಾಲನನ್ನು ಅವರು ಸಂತೋಷಪಡಿಸಿದ್ದಾರೆ. ಸಂತೋಷಪಡಿಸಿ ಆ ಕೃಷ್ಣನ ಏನು ಸ್ತೋತ್ರ ಮಾಡಿದ್ರು ಅನ್ನೋದನ್ನು ಇವರು ವರ್ಣನೆ ಮಾಡ್ತಾರೆ ಮುಂದೆ. ಆ ಕೃಷ್ಣನ ಎರಡು ಪಾದಗಳಿದೆಯಲ್ಲ, ಆ ಎರಡು ಪಾದಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಆ ಎರಡು ಪಾದಗಳು ಎಂಥದ್ದು ಅಂದರೆ ಭಗವಂತನ ಎರಡು ಪಾದಗಳಿಗೆ ಒಂದು ಪಾದಕ್ಕೆ ಸು ಅಂತ ಹೆಸರು, ಇನ್ನೊಂದು ಪಾದಕ್ಕೆ ವರು ಅಂತ ಹೆಸರಂತೆ. ಸು ಅಂದರೆ ಸುಖವನ್ನು ಕೊಡುತ್ತೆ, ವರು ಅಂದರೆ ಜ್ಞಾನವನ್ನು ಕೊಡುತ್ತೆ. ಅದಕ್ಕೆ ಪರಮಾತ್ಮನ ಎರಡೂ ಪಾದಗಳಿಗೆ ನಮಸ್ಕಾರ ಮಾಡೋದು ಅಂತ. ಯಾಕಂದರೆ ಮನುಷ್ಯನಿಗೆ ಬೇಕಾಗಿರೋದು ತಿಳುವಳಿಕೆ ಮತ್ತು ಆನಂದ. ಹೀಗೆ ಜ್ಞಾನಾನಂದಗಳನ್ನು ಕೊಡತಕ್ಕಂತಹ ಪಾದಗಳು ಭಗವಂತನ ಎರಡು ಪಾದಗಳು ಅಂತ. ಅದಕ್ಕೆ ಸು ಅಂದರೆ ಸುಖವನ್ನು ಕೊಡುವಂತಹ, ಮೋಕ್ಷ ಸುಖವನ್ನು ಕೊಡುವಂತಹದ್ದು. ಇನ್ನೊಂದು ಮೋಕ್ಷವನ್ನು ಪಡೀಲಿಕ್ಕೆ ಬೇಕಾದ ಜ್ಞಾನವನ್ನು ಕೊಡ್ತಕ್ಕಂತಹ ಪಾದ. ಹೀಗಾಗಿ ಆ ಎರಡು ಪಾದಗಳಿಗೆ ರಾಘವೇಂದ್ರ ಸ್ವಾಮಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ನಮಸ್ಕಾರ ಮಾಡಿ ಆ ಭಗವಂತನನ್ನು ಕಣ್ತುಂಬ ನೋಡಿ ಅವರು ಸಂತೋಷ ಪಡ್ತಾ ಇದ್ದಾರಂತೆ. ಆನಂತರ ಆ ಮನಸ್ಸಿನಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಈ ನಿನ್ನ ಮುಖ ಇದೆಯಲ್ಲ, ಸುಂದರವಾದ ಮುಖ, ಇದು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯಬೇಕು ಹಾಗೆ ಅಂತ ಇದ್ದಾರೆ. ಇಲ್ಲಿ ಆ ಕೃಷ್ಣನ ಮುಖದ ತುಂಬ ಗುಂಗುರು ಕೂದಲುಗಳು ಬಿದ್ದಿದೆ. ಹಾಗಾಗಿ ಆ ಗುಂಗುರು ಕೂದಲುಗಳ ರಾಶಿಯಲ್ಲಿ ಮುಖ ಪೂರ್ಣವಾಗಿ ಕಾಣಲ್ಲ. ಮತ್ತು ಅಲ್ಲೆಲ್ಲ ಗರ್ಭಗುಡಿಗಳಿಗೆ ಬರೀ ಎಣ್ಣೆ ದೀಪ ಹಚ್ಚಿರ್ತಾರೆ. ಕರೆಂಟಲ್ಲಿ ಆವಾಗ ಕರೆಂಟ್ ಇರಲೇ ಇರಲಿಲ್ಲ. ಈಗಲೂ ತಮಿಳುನಾಡಲ್ಲಿ ಆ ದೇವಸ್ಥಾನ ಗರ್ಭಗಳಲ್ಲಿ ಎಣ್ಣೆ ದೀಪವೇ ಹಚ್ಚಿರ್ತಾರೆ. ಹಾಗಾಗಿ ಸರಿಯಾಗಿ ಕೃಷ್ಣನ ಮುಖ ನೋಡೋಕ್ಕೆ ಕಾಣಲ್ಲ. ಆ ತಿಲಕ ನೋಡಿದ ಮೇಲೆ ಇದು ಕೃಷ್ಣನ ಸುಂದರವಾದ ಮುಖ ಅಂತ ನಾವು ಗ್ರಹಿಸಿ ಅದನ್ನು ದಿಟ್ಟಿಸಿ ನೋಡಬೇಕು. ಹಾಗೆ ಅಲ್ಲಿಯ ಪರಿಸ್ಥಿತಿ. ಅದಕ್ಕೆ ಅವರು ಹೇಳ್ತಾರೆ, ಸ್ವಲ್ಪವಾದರೂ ಕೂಡ ಕೃಷ್ಣನ ಮುಖ ಕಾಣುತ್ತೆ, ಪೂರ್ತಿ ಕಾಣಲ್ಲ. ಯಾಕೆಂದರೆ ಯಾವ ವೇದಗಳೇ ಹೇಳುತ್ತೆ ನಮ್ಮ ಕೈಯಲ್ಲಿ ಭಗವಂತನನ್ನು ವರ್ಣನೆ ಮಾಡೋಕ್ಕಾಗಲ್ಲ ಅಂತ. ವೇದಗಳೇ ಭಗವಂತನನ್ನು ಪೂರ್ತಿಯಾಗಿ ಗುರುತಿಸ್ಲಿಕ್ಕೆ ಆಗದೆ ಹೋದ್ಮೇಲೆ ನಾವೇನು ಗುರುತಿಸ್ತೇವೆ ಅಂಥ ಭಗವಂತ ಅವನು ಹಾಗೆ ಅಂತ ವರ್ಣನೆ ಮಾಡ್ತಾರೆ. ಆನಂತರ
ಇತಿ ಬಾಷ್ಪ ಗದ್ಗದತಯಾತಿ ಮಂಥರಂ ಪ್ರಮದ ಪ್ರವಾಹ ಕೃತಕಾಂತಿ ಕಂಧರಂ ರಚಿತಸ್ತು ದಿಕ್ಕೃತನತಿಸ್ರಮೇ ಇವನ್ ಸತುರಾಮ ಸೇತುಮವಲೋಕನೋತ್ಸುಕ. ಕೃಷ್ಣನ ಮುಂದೆ ಆ ಮನ್ನಾರ್ಗುಡಿ ಬಿಟ್ಟು ಹೊರಡಬೇಕು ಅವ್ರ ಮುಂದೆ ಬೇರೆ ಊರಿಗೆ. ಆ ಹೊರಡೋ ದಿವಸ ಕೃಷ್ಣನನ್ನು ಕಣ್ಣು ತುಂಬ ನೋಡಿ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ಸುರಿಸ್ತಾ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ, ನಾನು ಕಣ್ಣು ಮುಚ್ಚಿದ್ರೆ ನಿನ್ನ ಸುಂದರವಾದ ಮುಖ ನನ್ನ ಮನಸ್ಸಿನಲ್ಲಿ ತೋರಬೇಕಪ್ಪ, ಹಾಗೆ ಅನುಗ್ರಹ ಮಾಡು ಅಂತ ಕೃಷ್ಣನನ್ನು ಸ್ತೋತ್ರ ಮಾಡಿ ಅಲ್ಲಿಂದ ಮುಂದೆ ರಾಮ ಸೇತುವನ್ನು ನೋಡಲಿಕ್ಕೆ ಹೋಗಿದ್ದಾರಂತೆ. ರಾಮದೇವರು ಆ ರಾಮ ಸೇತು ಅದರ ಮಹಿಮೆ ಏನು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಒಂದು ಗ್ರಂಥವನ್ನು ಶ್ರೀಮದ್ ವಾದಿರಾಜರು ಮಾಡಿದ್ದಾರೆ. ಹರಿಸರ್ವೋತ್ತಮ ಸಾರ ಅಂತ ಒಂದು ಗ್ರಂಥ ಮಾಡಿದ್ದಾರೆ. ರಾಮದೇವರು ಸೇತುವೆನ ಕಟ್ಟಿ ಆ ಮೂಲಕ ಲಂಕೆಗೆ ಹೋದ ಸ್ಥಳ. ಅಲ್ಲಿ ಮೊದಲು ಸಮುದ್ರ ರಾಜ 3 ದಿವಸ ಜಾಗ ಬಿಡಲಿಲ್ಲ ಸೇತುವೆ ಕಟ್ಟೋದಕ್ಕೆ. ಅದಕ್ಕೆ ರಾಮದೇವರು ಸ್ವಲ್ಪ ಹೊತ್ತು 3 ದಿವಸ ಅಲ್ಲಿ ಕಾದು ಕುಳಿತರಂತೆ. ಅದನ್ನೇ ದರ್ಭಶಯನ ಅಂತ ಇವತ್ತು ಕರೆಯೋದು. ದರ್ಭಾಸನ ಹಾಕಿಕೊಂಡು ರಾಮದೇವರು ಮಲಗಿ ಕಾಯ್ತಾ ಇದ್ದಂತೆ, ಯಾವಾಗ ದಾರಿ ಕೊಡ್ತಾ ನೋಡೋಣ ಅಂತ. ದೇವರಿಗೆ ಕಾಯಬೇಕಾಗಿಲ್ಲ, ಅವರೇ ದಾರಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಮೊದಲು ನಾವು ಮೃದುವಾಗಿ ಸಾಮೋಪಾಯದಿಂದ ಪ್ರವೃತ್ತಿ ಮಾಡಬೇಕು. ಅದಕ್ಕೆ ಬಗ್ಗದೇ ಹೋದ್ಮೇಲೆ ದಂಡೋಪಾಯ ತೊಗೋಬೇಕು. ಆ ಏಕದಮ್ ದಂಡೋಪಾಯಕ್ಕೆ ಹೋಗಬಾರ್ದು ಅನ್ನುವ ನೀತಿಯ ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಬಹಳ ಸಹನೆಯಿಂದ ರಾಮದೇವರು 3 ದಿವಸ ಅಲ್ಲಿ ಕೂತರು. ಇವತ್ತಿಗೂ ಅಲ್ಲಿ ಗರ್ಭಶಯನ ಅಂತ ಒಂದು ಕ್ಷೇತ್ರ ಇದೆ. ಮತ್ತು ನವಪಾಷಾಣ ಅಂತಲೂ ಅಲ್ಲೇ ಹತ್ತಿರದಲ್ಲಿ ಬರುತ್ತೆ. ಅಂದರೆ 9 ಕಲ್ಲುಗಳು ಸಮುದ್ರ ತೀರದಲ್ಲಿ ಕಟ್ಟಿದ್ದಾನೆ. ನವಗ್ರಹಗಳನ್ನು ಪೂಜೆ ಮಾಡಿ ಸೇತುವೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಆ ಒಂದೊಂದು ಗ್ರಹಗಳನ್ನು ರಾಮದೇವರು ಪೂಜೆ ಮಾಡಿದಂತಹ ನವಪಾಷಾಣ ಅಂತೇಳಿ 9 ಕಲ್ಲುಗಳು, ಎಲ್ಲ ಲಿಂಗಾಕಾರದ ಕಲ್ಲುಗಳೇ. ಅದರೊಳಗೆ ಒಂದೊಂದು ಗ್ರಹಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿದ್ದಾನೆ ರಾಮದೇವರು ಅಂತ ಹೇಳ್ತಾರೆ. ಅಲ್ಲಿ ಕೆಲವರು ಒಂದು ಕಥೆ ಹೇಳ್ತಾರೆ. ಏನಂದರೆ, ರಾವಣನನ್ನು ರಾಮದೇವರು ಕೊಂದರು. ರಾವಣ ಬ್ರಾಹ್ಮಣ. ಆ ಬ್ರಾಹ್ಮಣನಾದ ರಾವಣನನ್ನು ಕೊಂದದ್ದರಿಂದ ರಾಮದೇವರಿಗೆ ಬ್ರಹ್ಮಹತ್ಯೆ ದೋಷ ಬಂತು. ಆ ಬ್ರಹ್ಮಹತ್ಯೆ ಕಳ್ಕೊಳ್ಳೋಕ್ಕೋಸ್ಕರವಾಗಿ ಇಲ್ಲಿ ಶಿವನನ್ನು ಪೂಜೆ ಮಾಡಿ ಬ್ರಹ್ಮಹತ್ಯೆ ಕಳ್ಕೊಂಡ್ರು ಹಾಗೆ ಅಂತ ಒಂದು ಕಥೆಯನ್ನು ಅಲ್ಲಿಯ ಜನ ಹೇಳ್ತಾರೆ. ಆ ಕಥೆ ತಪ್ಪು ಅಂತ ಹೇಳುವುದಕ್ಕೋಸ್ಕರವೇ ವಾದರಾಜರು ಹರಿಸರ್ವೋತ್ತಮ ಸಾರ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರಂತಾರೆ, ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತನಿಗೆ ಯಾವ ಪಾಪ ಪುಣ್ಯಗಳ ಸಂಪರ್ಕ ಇಲ್ಲ. ನಮಗೆ ಪಾಪ ಪುಣ್ಯಗಳ ಸಂಬಂಧವೇ ಹೊರತು ಭಗವಂತನಿಗೆ ಯಾವುದೇ ಪಾಪ ಪುಣ್ಯಗಳ ಸಂಘ ಇಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಪಾಪ ಪುಣ್ಯಗಳು ಭಗವಂತನಿಗೆ ಹತ್ತಲ್ಲ ಅಂತ ವೇದ ಹೇಳ್ತಾ ಇರಬೇಕಾದ್ರೆ, ರಾವಣನನ್ನು ಕೊಂದದ್ದರಿಂದ ಬ್ರಹ್ಮಹತ್ಯೆ ಬಂತು ಅಂತಂದರೆ ಅವನಿಗೆ ಯಾವ ಪಾಪ ಆಗಲಿ ಪುಣ್ಯ ಆಗಲಿ ಯಾವ ಕರ್ಮದಿಂದ ಯಾವುದೂ ಬರಲ್ಲ ದೇವರಿಗೆ. ಯಾಕಂದರೆ ಅವನೇ ಪುಣ್ಯ ಪಾಪಗಳಿಗೆ ನಿಯಾಮಕ. ಅವನೇ ತನಗೆ ಪಾಪ ಬರಹ ಮಾಡಿಕೊಡ್ತಾನೆ. ಅದರಿಂದ ಪುಣ್ಯ ಪಾಪಗಳ ಸಂಬಂಧವೇ ಭಗವಂತನಿಗಿಲ್ಲ ಅಂತ ಶ್ರುತಿ ಹೇಳ್ತಾ ಇರ್ಬೇಕಾರೆ ಬ್ರಹ್ಮಹತ್ಯೆ ಅವನಿಗೆ ಅಂಟೋದು ಹೇಗೆ ಸಾಧ್ಯ? ಆದ್ದರಿಂದ ಬ್ರಹ್ಮಹತ್ಯೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ರಾಮದೇವರು ಪ್ರತಿಷ್ಠೆ ಮಾಡಿದ್ರು ಅನ್ನುವ ಕಥೆಯೇ ಸರಿಯಲ್ಲ ಅಂತ ವಾದರಾಜರು ಹೇಳ್ತಾರೆ. ಜೊತೆಯಲ್ಲಿ ಮತ್ತೊಂದೇನು ಹೇಳ್ತಾರೆ, ಅಕಸ್ಮಾತ್ ಬ್ರಹ್ಮಹತ್ಯೆ ಬಂತು ಅಂತ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡ್ರೆ ಅದು ಶಿವನನ್ನು ಪೂಜೆ ಮಾಡ್ಕೊಂಡು ಹೋಗೋದು ಹೇಗೆ ಅಂತ ಕೇಳ್ತಾರೆ ವಾದರಾಜರು. ಯಾಕೆಂದರೆ ಬ್ರಹ್ಮಹತ್ಯೆ ಮಾಡಿದವನು ಯಾರನ್ನು ಪೂಜೆ ಮಾಡಬೇಕು? ಬ್ರಹ್ಮಹತ್ಯೆ ಮಾಡದೇ ಇರೋರನ್ನು ಪೂಜೆ ಮಾಡಬೇಕು. ಆವಾಗ ಇವನು ಬ್ರಹ್ಮಹತ್ಯೆ ಹೋಗುತ್ತೆ. ಆದರೆ ಶಿವ ತಾನೇ ಬ್ರಹ್ಮಹತ್ಯೆ ಮಾಡಿದ್ದಾನೆ, ಅವನು ಪೂಜೆ ಮಾಡಿ ಇವನಿಗೆ ಹೇಗೆ ಬ್ರಹ್ಮಹತ್ಯೆ ಹೋಗುತ್ತೆ? ಅಲ್ಲ, ಶಿವ ಇಲ್ಲರಿ ಬ್ರಹ್ಮಹತ್ಯೆ ಮಾಡಿದ್ದಾನೆ. ಹಾಗೆಂತಂದರೆ ವೇದ ಮಂತ್ರದಲ್ಲಿ ಈ ಕಥೆ ಬರುತ್ತೆ. ಬ್ರಹ್ಮದೇವರಿಗೆ 4 ಚತುರ್ಮುಖ ಅಂತ ನಾವು ಕೇಳಿದ್ದೇವೆ. ಮೊದಲು ಬ್ರಹ್ಮದೇವರಿಗೆ 5 ಮುಖ ಇತ್ತು. ಅದರಲ್ಲಿ ಒಂದು ಮುಖದಿಂದ ಅಪಸ್ವರದಲ್ಲಿ ವೇದ ಹೇಳಿದ್ರಂತೆ. ಆಗ ಲಕ್ಷ್ಮೀದೇವಿಯೇ ಶಿವನಿಗೆ ಒಂದು ಬಿಲ್ಲು ಬಾಣ ಕೊಟ್ಟು ಆ ಅಪಸ್ವರ ಹೇಳ ಮುಖ ಕತ್ತರಿಸಿ ಸಾಕು ಹಾಗೆ ಅಂತ ಹೇಳಿದ್ರಂತೆ. ಆಗ ರುದ್ರದೇವರು 5ನೇ ಮುಖವನ್ನು ಕತ್ತರಿಸಿದ್ರು ಅಂತ ವೇದದಲ್ಲೇ ಬರುತ್ತೆ. ಅಂದರೆ ಏನರ್ಥ, ಅಪಸ್ವರದಲ್ಲಿ ವೇದ ಹೇಳಬಾರ್ದು ಅನ್ನೋದಕ್ಕೆ ಒಂದು ಸಾಂಕೇತಿಕವಾದ ಕಥೆ ಇದೆ. ಹಾಗಾಗಿ ಸ್ವತಃ ಬ್ರಹ್ಮದೇವರ 5ನೇ ತಲೆ ಕಡಿದ ಅವನೇ ಮಹಾಬ್ರಹ್ಮಹತ್ಯೆಗೆ ಒಳಗಾಗಿದ್ದಾರೆ. ರಾಮದೇವರು ಕೊಂದದ್ದು ರಾವಣನಂತಹ ದುಷ್ಟನನ್ನು ಕೊಂದು ಇವನಿಗೆ ಬ್ರಹ್ಮಹತ್ಯೆ ಬಂದರೆ ಬ್ರಹ್ಮದೇವರ ತಲೆ ಕಡಿದವರು ಹೋಗಿ ಪೂಜೆ ಮಾಡಿದ್ರೆ ಹೋಗುತ್ತೇನ್ರಿ ಎಲ್ಲಾದರೂ? ಏನ್ರಿ ನಿಮ್ಮ ಲಾಜಿಕ್ ಇದು? ಹಾಗೆ ಅಂತ ವಾದರಾಜರು ವಿರೋಧ ಮಾಡ್ತಾರೆ. ಅದನ್ನು ಹಾಗೆಲ್ಲ ಹೇಳಬಾರ್ದು. ಮತ್ತೇನೆಂದರೆ, ಯಾರು ಪ್ರತಿಷ್ಠೆ ಮಾಡಿದಂದರೆ ವೇದ ಮಂತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಸೇತುಂ ದೃಷ್ಟ ಬ್ರಹ್ಮಹತ್ಯಾ ವ್ಯಪೋಹತಿ ಅಂತ. ಭಗವಂತ ನಿರ್ಮಾಣ ಮಾಡಿರುವ ಸೇತುವೆಯನ್ನು ಯಾರು ದರ್ಶನ ಮಾಡ್ತಾರೆ ಅವರು ಬ್ರಹ್ಮಹತ್ಯೆ ಕಳ್ಕೊಳ್ತಾರೆ ಅಂತ ವೇದದಲ್ಲಿ ಹೇಳ್ತಾರೆ. ಅದಕ್ಕೆ ತಾನು ಕಟ್ಟಿರುವ ಸೇತುವೆಯನ್ನು ರುದ್ರದೇವರು ದಿನ ನೋಡ್ತಾ ಇರಲಿ ಅಂತ ಸೇತುವೆಯ ಹತ್ತಿರದಲ್ಲಿ ರಾಮದೇವರು ಈಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಆ ಬ್ರಹ್ಮದೇವರ 5ನೇ ತಲೆ ಕಡಿದು ಬ್ರಹ್ಮಹತ್ಯೆ ಬಂದಿರ್ತಲ್ಲ. ನಾನು ನಿರ್ಮಾಣ ಮಾಡಿರುವ ಸೇತುವೆಯ ದರ್ಶನದಿಂದ ಅವರು ಬ್ರಹ್ಮಹತ್ಯೆ ಪರಿಹಾರವಾಗಲಿ ಅಂತ ಅನುಗ್ರಹ ಮಾಡಿ ಅವರನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಹೊರತು ರಾಮದೇವರು ತನಗೆ ಬ್ರಹ್ಮಹತ್ಯೆ ಬಂದದ್ದನ್ನು ಕಳ್ಕೊಳ್ಳೋಕ್ಕೋಸ್ಕರ ಅಲ್ಲ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮಹತ್ಯೆ ರಾವಣನನ್ನು ಕೊಂದದ್ದರಿಂದ ಬ್ರಹ್ಮಹತ್ಯೆ ಬಂದು ಅದು ಶಿವನನ್ನು ಪೂಜೆ ಮಾಡಿ ಹೋಯಿತು ಅಂತ ನೀವು ಲಾಜಿಕ್ ಹೇಳೋದಾದರೆ, ಪ್ರಳಯ ಕಾಲದಲ್ಲಿ ಭಗವಂತ ಬ್ರಹ್ಮದೇವರನ್ನೇ ಸಂಹಾರ ಮಾಡ್ತಾನೆ.
ಬ್ರಹ್ಮದೇವರನ್ನೇ ಸಂಹಾರ ಮಾಡ್ತಾನೆ, ಎಲ್ಲ ಬ್ರಾಹ್ಮಣರು ಸಂಹಾರ ಮಾಡ್ತಾನೆ. ಇನ್ನೊಂದು ಮಾತು ಹೇಳ್ತಾರೆ, ಭಗವಂತನ ಅವತಾರ ಯಾತಕ್ಕೋಸ್ಕರ? ದೈತ್ಯ ದಾನವರ ಅವತಾರಕ್ಕೋಸ್ಕರ. ದೈತ್ಯ ದಾನವರು ಯಾರು? ಕಶ್ಯಪ ಋಷಿ ಸುತರಲ್ಲವೇ? ಕಶ್ಯಪರ ಮಕ್ಕಳೇ. ಕಶ್ಯಪರಿಗೆ ದಿತಿ ಎಂಬ ಹೆಂಡತಿ ಹುಟ್ಟಿದವರು ದೈತ್ಯರು, ಧನು ಎಂಬ ಹೆಂಡತಿ ಹುಟ್ಟಿದವರು ದಾನವರು. ಹಾಗಾದರೆ ಭಗವಂತ ಹುಟ್ಟೋದೇ ದೈತ್ಯ ದಾನವರ ಸಂಹಾರಕ್ಕೋಸ್ಕರ. ಆ ದೈತ್ಯ ದಾನವರೆಲ್ಲ ಬ್ರಾಹ್ಮಣರೇ. ಬ್ರಾಹ್ಮಣರೆಲ್ಲ ದೈತ್ಯ ದಾನವರು ಅಂತ ಹೇಳಬಾರ್ದು, ದೈತ್ಯ ದಾನವರೆಲ್ಲ ಬ್ರಾಹ್ಮಣರು ಅಂತ ಅಷ್ಟೇ ಅನ್ಬೇಕು. ಹಾಗಾಗಿ ಅವರನ್ನು ಅಂತಹ ಎಲ್ಲ ಕಶ್ಯಪರ ಮಕ್ಕಳಾದ ದೈತ್ಯ ದಾನವರನ್ನೆಲ್ಲ ಕೊಲ್ತಾನೆ ಭಗವಂತ. ಅದಕ್ಕೋಸ್ಕರ ಅವತಾರವನ್ನು ತಾಳ್ತಾನೆ. ಮತ್ತು ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರನ್ನೇ ಕೊಲ್ತಾನೆ. ಹೀಗಿರ್ಬೇಕು. ಅಂಥವರನ್ನೇ ಕೊಂದಾಗ ಬ್ರಹ್ಮಹತ್ಯೆ ಬರದೇ ಇದ್ದದ್ದು. ದುಷ್ಟನಾದ ರಾವಣನನ್ನು ಕೊಂದದ್ದರಿಂದ ಬ್ರಹ್ಮಹತ್ಯೆ ಬರಕ್ಕೆ ಹೇಗೆ ಸಾಧ್ಯ? ಅಕಸ್ಮಾತ್ ಈ ಬ್ರಹ್ಮಹತ್ಯೆ ಪರಿಹಾರಕ್ಕೆ ಶಿವನನ್ನು ಪ್ರತಿಷ್ಠೆ ಮಾಡ್ದ ಅಂದರೆ ಪ್ರಳಯ ಕಾಲದಲ್ಲಿ ಅವನು ಕೋಟಿಲಿಂಗ ಪ್ರತಿಷ್ಠೆ ಮಾಡಬೇಕಾಗಿತ್ತು. ಯಾಕಂದರೆ ಎಲ್ಲ ಬ್ರಾಹ್ಮಣರು ಕೊಂದಿಯಾರು ಅವರು ಪ್ರಳಯ ಕಾಲದಲ್ಲಿ. ಬ್ರಹ್ಮದೇವರು ಸಂಹಾರ ಮಾಡಿದ ದೈತ್ಯ ಒಬ್ಬೊಬ್ಬ ದೈತ್ಯರನ್ನು ಕೊಂದಾಗಲೂ ಒಂದೊಂದು ಶಿವಲಿಂಗ ಪ್ರತಿಷ್ಠೆ ಮಾಡಿದ್ದಿದ್ರೆ ಕೋಟಿಲಿಂಗ ಅದು ಕೋಲಾರಕ್ಕೆ ಹೋಗಬೇಕಾಗಿಲ್ಲ, ಎಲ್ಲ ಕಡೆ ಸಿಗಬೇಕಾಗಿತ್ತು ನಮಗೆ. ಆದ್ದರಿಂದ ಇದೆಲ್ಲ ಅರ್ಥಹೀನವಾದ, ಶಾಸ್ತ್ರ ವಿರುದ್ಧವಾದ ಲಾಜಿಕ್ಕಿನ ವಾದಗಳು. ಇದು ಪ್ರಯೋಜನ ಇಲ್ಲ. ಮತ್ತು ಯಾರ್ಯಾರು ಬ್ರಹ್ಮಹತ್ಯೆ, ನಮ್ಮ ಜೀವನದಲ್ಲಿ ನಾವು ಬ್ರಹ್ಮಹತ್ಯೆ ಮಾಡಿರ್ತೇವೆ. ಬ್ರಹ್ಮಹತ್ಯೆ ಮಾಡೋದನ್ನು ಕೊಲ್ಲಬೇಕು ಅಂತ ಏನಿಲ್ಲ. ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ ಅದು ಬ್ರಹ್ಮಹತ್ಯೆ. ಅವನ ಮನಸ್ಸಿಗೆ ನೋವುಂಟು ಮಾಡುವ ಹಾಗೆ ಅವನನ್ನು ಕೆಟ್ಟದಾಗ ಬೈದು ಹಿಂಸೆಗೊಳಿಸಿ ಅವಮಾನ ಮಾಡಿದ್ರೆ ಅದು ಬ್ರಹ್ಮಹತ್ಯೆ ಅಂತ ಶಾಸ್ತ್ರ ಹೇಳುತ್ತೆ. ಬ್ರಹ್ಮಹತ್ಯೆ ಯಾವ ಪಾಪಗಳನ್ನು ಬ್ರಹ್ಮಹತ್ಯೆಗೆ ಸಮಾನ ಅಂತ ಹೇಳ್ತಾರೆ ಅಂತ ಒಂದು ಲಿಸ್ಟ್ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನು ಆ ಬ್ರಹ್ಮಹತ್ಯೆಗಳು ನಾವು ಮಾಡಿರ್ತೇವೆ. ನಾವು ಆ ಭಗವಂತ ನಿರ್ಮಾಣ ಮಾಡಿರೋ ಸೇತುವೆಯನ್ನು ದರ್ಶನ ಮಾಡಿ ಅಲ್ಲಿರುವ ರಾಮೇಶ್ವರನ ದರ್ಶನ ಮಾಡಿದ್ರೆ ನಮಗೆ ಆ ಬ್ರಹ್ಮಹತ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಅಲ್ಲಿ ಉದ್ದೇಶ ಹೊರತು ತಾನಿಗೆ ಬಂದಿರೋ ಬ್ರಹ್ಮಹತ್ಯೆ ಕಳ್ಕೊಳ್ಳೋಕ್ಕೋಸ್ಕರ ಪ್ರತಿಷ್ಠೆ ಮಾಡಿರೋದಲ್ಲ ಅನ್ನುವುದನ್ನು ವಾದರಾದರು ಇದಕ್ಕೋಸ್ಕರವೇ ಒಂದು ಗ್ರಂಥ ಬರೆದು ಅದನ್ನು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಅಂತಹ ರಾಮಸೇತುವಿನ ದರ್ಶನಕ್ಕೆ ಅವರು ರಾಘವೇಂದ್ರ ಸ್ವಾಮಿಗಳು ಹೋಗಿದ್ದಾರೆ ಅಂತ ಇದ್ದಾರೆ. ಅನಂತರ ಸಮುದ್ರದ ರಾಘವೇಂದ್ರ ಸ್ವಾಮಿಗಳು ಸಮುದ್ರ ತೀರದಲ್ಲಿ ನಿಂತಿದ್ದಾರೆ. ಸಮುದ್ರದ ಅಲೆಗಳು ಉರುಳಿ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಂದು ಮುಟ್ತಾ ಇದೆ. ಕವಿಗಳಾಗಿ ಇವರು ವರ್ಣನೆ ಮಾಡ್ತಾರೆ ಎಂತಂದರೆ, ಗುರುಗಳ ಪಾದ ದರ್ಶನ ಮಾಡಬೇಕು ಅಂಥೇಳಿ ಈ ಅಲೆಗಳು ಬರ್ತಾ ಇದೆ ಅಂತ ಕಾಣುತ್ತೆ. ಕೆಲವು ಅಲೆಗಳು ಅರ್ಧಕ್ಕೆ ಬಂದು ಹಾಗೆ ವಾಪಸ್ ಹೊರಟೋಗುತ್ತೆ, ಕೆಲವು ಅಲೆಗಳು ದಡದ ತನಕ ಬರುತ್ತೆ. ಆ ದಡದ ತನಕ ಬಂದದ್ದ ಅಲೆಗಳಿಗೆ ರಾಘವೇಂದ್ರ ಸ್ವಾಮಿಗಳ ಪಾದ ದರ್ಶನ ಸ್ಪರ್ಶ ಆಗಿದೆ. ಇನ್ನು ಕೆಲವು ಅಲೆಗಳಿಗೆ ಮಧ್ಯದಲ್ಲಿ ಹಾಗೆ ಬಂದು ಹಾಗೆ ಹೋಗ್ತಾ ಇರುತ್ತೆ, ಅದಕ್ಕೆ ದರ್ಶನವೂ ಇಲ್ಲ, ಸ್ಪರ್ಶವೂ ಇಲ್ಲ. ಭಗವಂತ ಗುರುಗಳ ಪಾದ ದರ್ಶನ ಆಗಲಿಲ್ಲ ಅನ್ನೋ ಬೇಸರಕ್ಕೆ ಅಲೆಗಳು ಹಾಗಾಗಿ ವಾಪಸ್ ಹೊರಟೋಗಿ ಕಾಣುತ್ತೆ. ಹಾಗೆ ಅಂತ ಕವಿಯ ಚಮತ್ಕಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ಆ ಸಮುದ್ರ ಸ್ನಾನವನ್ನು ಮುಗಿಸಿ ಅಲ್ಲಿಗೆ ಬಂದಿದ್ದಾರೆ. ಬಂದು ಸಮುದ್ರ ಮಥನ ಆದಾಗ ಚಂದ್ರ ಆವಿರ್ಭವಿಸಿದ್ದಾನೆ. ಅಮೃತ, ಕಲ್ಪವೃಕ್ಷ, ಲಕ್ಷ್ಮಿ ಇವರೆಲ್ಲ ಸಮುದ್ರರಾಜನಿಂದ ಅವತಾರ ಹುಟ್ಟಿದೆ. ಸಮುದ್ರ ಮಥನ ಆಗಬೇಕಾದ್ರೆ ಹುಟ್ಟಿದರು. ರಾಘವೇಂದ್ರ ತೀರ್ಥರ ಮುಖ ಚಂದ್ರನಂತೆ ಇತ್ತು. ಅವರ ಕೈಯಲ್ಲಿ ಕಲ್ಪವೃಕ್ಷದ ಚಿಹ್ನೆ ಇತ್ತು. ಅವರ ಎರಡೂ ಕೈಗಳು ಕೂಡ ಕಲ್ಪವೃಕ್ಷದಂತೆ ಭಕ್ತರ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥದ್ದು. ಅವರ ದೃಷ್ಟಿ ಎಲ್ಲರ ಮೇಲೂ ಕೂಡ ಅಮೃತದಂತೆ ತಂಪಾಗಿ ಸಂತೋಷವನ್ನು ಕೊಡತಕ್ಕಂಥದ್ದು. ಅವರ ಮನಸ್ಸಿನಲ್ಲಿ, ಅವರ ಮನಸ್ಸುಗಳಿಗೆ ದೇವತೆಯ ಮಹಾಲಕ್ಷ್ಮಿ ಸನ್ನಿಧಾನ ಇದೆ. ಹಾಗಾಗಿ ಅವರಿಗೆ ಶಾಸ್ತ್ರಾರ್ಥ ವಿಚಾರವನ್ನು ಮಾಡುವುದರೊಳಗೆ ವಿಶೇಷವಾದಂಥ ಶ್ರದ್ಧೆ ಇತ್ತು. ಹಾಗಾಗಿ ನನ್ನ ಮಕ್ಕಳೆಲ್ಲ ಇವರು ದೇಹದಲ್ಲಿ ಸೇರಿಕೊಂಡಿದ್ದಾರೆ ಅಂತ ನೋಡಬೇಕು ಅಂತ ಸಮುದ್ರ ಬಂತಂತೆ. ಯಾಕೆ ಸಮುದ್ರ ಮಥನ ಆದಾಗ ಚಂದ್ರ ಸಮುದ್ರನ ಮಗ ಆದ. ಇವರ ಮುಖವೇ ಚಂದ್ರನ ಹಾಕಿ ಕಾಣ್ತಾ ಇದೆ. ನನ್ನ ಮಗ ಇವರ ಮುಖದಲ್ಲಿದ್ದಾನೆ ಅಂತ ನೋಡಕ್ಕೆ ಬಂದ್ರಂತೆ. ಅನಂತರ ಕಲ್ಪವೃಕ್ಷ ಹುಟ್ಟಿ ಸಮುದ್ರ ಮಥನ ಆದಾಗ ಇವರ ಕೈಯಲ್ಲಿ ಕಲ್ಪವೃಕ್ಷದ ಚಿಹ್ನೆ ಇದೆ. ಕೇಳಿದವರಿಗೆಲ್ಲ ಭಕ್ತರಿಗೆಲ್ಲ ಇಷ್ಟಾರ್ಥಗಳು ಕೊಡ್ತಕ್ಕಂಥ ಕಲ್ಪವೃಕ್ಷ ಇವರು. ಹಾಗಾಗಿ ನನ್ನ ಮಕ್ಕಳಾದ ಕಲ್ಪವೃಕ್ಷವೂ ಇವರಲ್ಲೇ ಇದೆ ಅಂತ ಸಮುದ್ರ ನೋಡೋಕ್ಕೆ ಬಂದು ಖುಷಿ ಆಯ್ತಂತೆ. ಅನಂತರ ಲಕ್ಷ್ಮೀ ಬರ್ತಾಳೆ ಸಮುದ್ರ ಮಥನ ಆದಾಗ. ಹಾಗಾಗಿ ಸಮುದ್ರ ರಾಜತನಯೆ ಅಂತ ಲಕ್ಷ್ಮೀನ ಹೇಳ್ತೇವೆ ನಾವು. ಇಲ್ಲಿ ಇವರ ಲಕ್ಷ್ಮಿ ಅಂದರೆ ಅವಳ ನಾಲಿಗೆಗೆ ಮತ್ತು ಮನಸ್ಸಿಗೆ ವಾಗಭಿಮಾನಿ ದೇವತೆ ಮಹಾಲಕ್ಷ್ಮಿ. ಇವರು ಯಾವಾಗಲೂ ಶಾಸ್ತ್ರದ ಪಾಠ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರ ಮನಸ್ಸು ನಾಲಿಗೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಾಳೆ. ಹಾಗಾಗಿ ನನ್ನ ಮಗಳಾದ ಲಕ್ಷ್ಮಿ ಇವರಲ್ಲೇ ಇದ್ದಾಳೆ. ಹಾಗಾಗಿ ನನ್ನಿಂದ ಹುಟ್ಟಿದವರೆಲ್ಲ ಇವ್ರ ದೇಹದಲ್ಲಿ ಸೇರಿಕೊಂಡು ಯಾರೋ ನೋಡಬೇಕು ಅಂತ ಆಸೆಯಾಗಿ ಸಮುದ್ರ ಹತ್ತಿರ ಬಂದ. ಹಾಗೆ ಅಂತ ಕವಿಗಳ ಕವಿತ್ವದ ಚಮತ್ಕಾರದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅಲ್ಲಿ ಸಮುದ್ರದಲ್ಲಿ
ಏನಂತಂದರೆ ಅಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಕಮ್ಮಿ. ರಾಮೇಶ್ವರದ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಇಲ್ಲ. ಈ ಮಲ್ಪೆಗೆ ಹೋದರೆ ಸಮುದ್ರದ ಅಲೆಗಳ ಅಬ್ಬರ ಜಾಸ್ತಿ. ಕನ್ಯಾಕುಮಾರಿಗೆ ಹೋದರೆ ಅಲ್ಲಿ 3 ಸಮುದ್ರಗಳು ಬಂದು ಸೇರುತ್ತೆ. ಶಾಂತ ಸಾಗರ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಅಂತ 3 ಬಂದು ಸೇರುತ್ತೆ. ಅರಬ್ಬರಿಗಿಂತ ಮುಂಚೆ ಇರೋದು, ಅದಕ್ಕೆ ಅದು ಅರಬ್ಬರು ಹೆಸರಿಟ್ಟಿದ್ದಾರೆ ಅರಬ್ಬಿ ಸಮುದ್ರ ಅಂತ. ಅರಬ್ಬರಿಗಿಂತ ಮುಂಚೆ ಇರೋ ಸಮುದ್ರ ಅದು ಪಾಪ ಅಂತ. ಆ 3 ಸಮುದ್ರ ಸೇರುತ್ತೆ. ಅಲ್ಲೇನು ವಿಶೇಷ ಅಂದರೆ, ಒಂದು ಸಮುದ್ರದ ಮಣ್ಣು ಕಪ್ಪು, ಒಂದು ಸಮುದ್ರದ ಮಣ್ಣು ಕೆಂಪು, ಒಂದು ಸಮುದ್ರದ ಮಣ್ಣು ಬಿಳಿ. ಈಗ ಅಲ್ಲಿ 3 ಪ್ರತ್ಯೇಕ ಬಣ್ಣದ ಮರಳುಗಳು ಜಡದಲ್ಲಿ ಸಿಗುತ್ತೆ. ಆ 3 ಸಮುದ್ರದ ಮರಳನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಬಂದು ಮನೆಯಲ್ಲಿ ದೇವ್ರ ಪೂಜೆ, ಗೌರಿ ಪೂಜೆ ಮಾಡೋದಾದರೆ ಇಟ್ಕೊಂಡು ಪೂಜೆ ಮಾಡೋ ಕ್ರಮ ಇದೆ. ಆ ಮರಳನ್ನು ತೊಗೊಂಡು ಹೋಗಿ ಬದರಿಗೆ ಹೋದಾಗ ಅಲ್ಲಿ ಆ ಗಂಗಾ ನದಿಯಲ್ಲಿ, ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಆ ಸಮುದ್ರದ ಮರಳು ಬಿಡಬೇಕು. ಅಲ್ಲಿ ಹೋಗಿ ಕಾಶಿಗೆ ಹೋದರೆ ಕಾಶಿ ಅಂತ, ಇಲ್ಲಿ ಗಂಗೆಗೆ ಹೋಗ್ತೀವಿ, ಅಲ್ಲಿ ಆ ಮರಳನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕು. ಅಲ್ಲಿ ಗಂಗೆಯನ್ನು ತೊಗೊಂಡು ಬಂದು ರಾಮೇಶ್ವರಕ್ಕೆ ಹೋಗಿ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ಬೇಕು. ಇದು ಕ್ರಮ, ಸಂಪ್ರದಾಯ ಇರತಕ್ಕಂಥದ್ದು. ಹಾಗಾಗಿ ಅಂಥ ಒಂದು ಕನ್ಯಾಕುಮಾರಿ ಕ್ಷೇತ್ರ. ಇಲ್ಲಿ ರಾಮಸೇತು ದರ್ಶನಕ್ಕೆ ಹೋಗಿದ್ದಾರೆ. ಅದು ನಮ್ಮ ಭೂಭಾಗದ ಕೊನೆಯ ಭಾಗ, ಸುತ್ತಲೂ ಸಮುದ್ರ. ಅಲ್ಲಿಂದ ಮುಂದೆ ಒಂದು 18 ಕಿಲೋಮೀಟರ್ಗೆ ಲಂಕೆ ಸಿಗುತ್ತಂತೆ. ಅಲ್ಲಿ ಲಂಕೆ ಕಾಣುತ್ತೆ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಒಂದು 15 ದಿವಸಕ್ಕೆ ಮುಂಚೆ ನಾವು ರಾಮೇಶ್ವರಕ್ಕೆ ಹೋಗಿ ಬಂದಿದ್ದು, ಹಾಗಾಗಿ ಅದು ಹತ್ತಿರದ ಅನುಭವ ಅದು. ಹಾಗಾಗಿ ಅಲ್ಲಿ ಹೇಳ್ತಾರೆ. ಆದರೆ ನೇರವಾಗಿ ಹೋಗ್ಲಿಕ್ಕೆ ಸಮುದ್ರ ಮಾರ್ಗವಾಗಿ ಹೋದರೆ ಕೆಲವೇ 18 ಕಿಲೋಮೀಟ್ರ್. ಹಾಗೆ ಹೋಗೋಕ್ಕೆ ರೂಟ್ ಇಲ್ಲ. ಆದ್ದರಿಂದ ಎಷ್ಟೋ ಗಂಟೆಗಳ ಕಾಲ ಬೇರೆ ರೂಟಿಂದ ವಿಮಾನದಲ್ಲೂ ಅಲ್ಲಿ ಇಲ್ಲಿ ಹೋಗಬೇಕಾಗತ್ತೆ ಅಂತ ಅಂತಾರೆ. ಅಂತಹ ರಾಮದೇವರು ಕಟ್ಟಿರುವ ಸೇತುವೆಯ ಕಲ್ಲುಗಳು ಕಾಣೋದಕ್ಕೆ ಧನುಷ್ಕೋಟಿ ಅಂತ ಕರೀತಾರೆ. ರಾಮದೇವರು ಸೇತುವೆಯನ್ನೆಲ್ಲ ಕಟ್ಟಿ ಇಲ್ಲ ವಾಪಸ್ಸು ಸೀತಾದೇವಿಯನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ತಮ್ಮ ಬಿಲ್ಲಿನ ತುದಿಯಿಂದ ತಾವು ಕಟ್ಟಿದ ಸೇತುವೆನ ಮಧ್ಯೆ ತುಂಡು ಮಾಡಿಬಿಡ್ತಾರೆ. ಅದಕ್ಕೆ ಕೋಟಿ ಅಂದರೆ ತುದಿ ಅಂತ ಅರ್ಥ. ದುಡ್ಡಿನ ಕೋಟಿ ಅಲ್ಲ, ಕೋಟಿನ ತುದಿ ಅಂತ ಅರ್ಥ. ಧನುಷ್ಕೋಟಿನ ಬಿಲ್ಲಿನ ತುದಿಯಿಂದ ಸೇತುವೆಯನ್ನು ತುಂಡು ಮಾಡಿದ ಜಾಗ. ಇವತ್ತಿಗೂ ಆ ಕಲ್ಲುಗಳು ಅಲ್ಲಲ್ಲಿ ಕಾಣುತ್ತೆ. ಅಲ್ಲೊಂದು ಪಂಚಮುಖಿ ಪ್ರಾಣದೇವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋದರೆ ನೀರಲ್ಲಿ ಮುಳುಗೋ ಕಲ್ಲು ಅಂತ ಒಂದು ಕಡೆ ಒಂದು ತೊಟ್ಟಿ ಮಾಡಿ ಅಲ್ಲೊಂದು ಕಲ್ಲಿಟ್ಟಿದ್ದಾರೆ. ಅದು ನೀರಲ್ಲಿ ಮುಳುಗಲ್ಲ, ತೇಲ್ತಾ ಇರುತ್ತೆ. ಅದನ್ನು ತೋರಿಸ್ತಾರೆ. ಮತ್ತು ಆ ಸೇತುವೆಯ ಕಲ್ಲುಗಳನ್ನೆಲ್ಲ ಪ್ರಾಣದೇವರ ಮುಂದೆಲ್ಲ ಜೋಡಿಸಿಟ್ಟಿದ್ದಾರೆ. ಹೀಗೆ ಅಂಥ ಒಂದು ಪ್ರದೇಶಗಳಿಗೆಲ್ಲ ಹೋಗಿ ಬರತಕ್ಕಂಥದ್ದು ಕ್ರಮ. ಅಂಥ ರಾಮಸೇತುವೆಗೆ ರಾಘವೇಂದ್ರ ಸ್ವಾಮಿಗಳು ಹೋಗಿದ್ದಾರೆ ಹಾಗೆ ಅಂತ ಇದ್ದಾರೆ. ಅದರ ಮುಂದೆ ಆ ಸಮುದ್ರವನ್ನು ವರ್ಣನೆ ಮಾಡ್ತಾರೆ. ಯಾಕೆಂದರೆ ಕಾವ್ಯ ಅಂತಂದಾಗ ಅವಳ ಕೆಲವು ವರ್ಣನೆಗಳು ಮಾಡಬೇಕು ಅಂತ ಕ್ರಮ. ಸೂರ್ಯೋದಯ ವರ್ಣನೆ, ಚಂದ್ರೋದಯ ವರ್ಣನೆ, ಸಮುದ್ರ ವರ್ಣನೆ, ಇದನ್ನೆಲ್ಲ ಕಾವ್ಯದ ಲಕ್ಷಣ ಸೇರಿಕೊಂಡ್ರು. ಮಹಾಕಾವ್ಯ ಅಂತ ಆಗಬೇಕಾದ್ರೆ ಈ ವರ್ಣನೆಗಳೆಲ್ಲ ಸೇರಿಕೊಂಡಿರಬೇಕು ಅಂತ. ಹಾಗಾಗಿ ಆ ಕಥಾ ಸಂದರ್ಭದಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಆ ಸಮುದ್ರದ ವರ್ಣನೆಯನ್ನು ಕೆಲವು ಶ್ಲೋಕಗಳಿಂದೆಲ್ಲ ಮಾಡಿದ್ದಾರೆ. ಅನಂತರ ಅಪಿಶೇಷ ಪೂರ್ವಕ ಪುನಃಶ್ರುತಿ ಸ್ಥಿತಾವಪಿ ಪೂರ್ವ ಪಶ್ಚಿಮ ದಿಶೋರುದನ್ವತಿ ನ ಕಥಂ ಭಿದೇತಿ ವಿಭುನಾಭಿತಾ ಕೃತೆ ಕೃತಸೇತು ನಾಲಶತಿ ಯಃ ಪಯೋಂತತಃ. ಇಲ್ಲಿ ಹೇಳ್ತಾ ಇದ್ದಾರೆಂದರೆ, ಭಾರತ ದೇಶದ ದಕ್ಷಿಣ ದಿಕ್ಕಿಗೆ ಮಹಾಸಾಗರದ ಬುಡದಿಂದ ಒಂದು ಜಲಪ್ರವಾಹ ಮೇಲೆ ಬಂದು 6 ತಿಂಗಳು ಪೂರ್ವದಿಂದ ಪಶ್ಚಿಮಕ್ಕೆ, 6 ತಿಂಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಇದಕ್ಕೆ ಶೇಷ ನದಿ ಅಂತ ಕರೀತಾರೆ. ಹಾಗಾಗಿ ಅದರಿಂದ ದಿಕ್ಕುಗಳ ಪರಿಜ್ಞಾನ ಸರಿಯಾಗಿ ಆಗಲ್ಲ. ಒಂದು 6 ತಿಂಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತೆ ನದಿ, ಇನ್ನೊಂದು 6 ದಿಕ್ಕು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ. ಅದು ಒಳಗಿಂದ ಬರತಕ್ಕಂಥ ಜಲಪ್ರವಾಹ, ಅದಕ್ಕೆ ಶೇಷ ನದಿ ಅಂತ ಕರೀತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಯಾವಾಗಲೂ ನಾವು ಹೋದ ಯಾವ 6 ತಿಂಗಳು ನಾವು ಹೋಗಿರೋದು ಗೊತ್ತಿರಲ್ಲ ನಮಗೆ, ಆ ದಿಕ್ಕುಗಳ ಪರಿಜ್ಞಾನ ಆಗಲ್ಲ. ಸಾಮಾನ್ಯವಾಗಿ ಏನಾದ್ರು ಗುರುತಿಸ್ಬೇಕಾದ್ರೆ ಮಧ್ಯೆ ಒಂದು ಗೆರೆ ಹಾಕ್ತಾರೆ, ನೋಡು ಆ ಕಡೆ ನಿಂದು ಈ ಕಡೆ ನಂದು ಅಂತ. ಹಾಗೆ ರಾಮದೇವರು ಸೇತುವೆ ಕಟ್ಟಿದ್ದು ಯಾಕೆ ಅಂದರೆ ಇದು ಪೂರ್ವ ಇದು ಪಶ್ಚಿಮ ಅಂತ ಗೊತ್ತಾಗಲಿದ್ದು ಒಂದು ಗೆರೆ ಹಾಕಿದ್ದಾರೆ ಕಾಣುತ್ತೆ ರಾಮದೇವರು ಅಂತ ಆ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಚಿದುರಸ್ಯ ಯಸ್ಯ ರಘುವೀರ ಸಾಯಕೈರ್ವಸುಧಾ ಪಟಸ್ಯ ವಿವರಂ ನಿಶೀವ್ಯತ ವಿಧಿನಾ ಕೃತಾತು ನವತಂತು ಸಂತತಿರ್ನಲಸೇತು ನಾನವಮನನ್ಯದಿಚ್ಛತ. ಆ ರಾಮನ ಬಾಣಗಳಿಂದ ಕತ್ತರಿಸಿ ಹೋದ ಭೂಮಿ ಅನ್ನುವ ಬಟ್ಟೆಯ ರಂಧ್ರ ಭಾಗವನ್ನು ಹೊಲಿಲಿಕ್ಕೆ ಅಂತ ಅನ್ನೋದಕ್ಕೋಸ್ಕರ ಬ್ರಹ್ಮದೇವರು ನಳ ಅನ್ನುವ ಕಪಿಯಿಂದ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅಂದರೆ ಅದು ಸಾಮಾನ್ಯವಾಗಿ ಬಟ್ಟೆ ಹರಿದರೆ ಅದನ್ನು ಹೊಲಿತಾರೆ, ಹೊಲಿದ್ರೆ ಹೊಲಿಗೆ ಕಾಣುತ್ತೆ. ಹಳೆ ಕಾಲದಲ್ಲೆಲ್ಲ ಪಾಪ ಮನೆ ಹೆಂಗಸರು ಯಾವಾಗ
ಕಾಟನ್ ಸೀರೆ ಉಟ್ಕೊಂಡಿರೋರು, ಅದು ಹರಿದೋದು ಇನ್ನೂ ಸೀರೆ ತಂದ್ಕೊಡೋಕ್ಕೆ ಶಕ್ತಿ ಇರಲಿಲ್ಲ, ಮನೆಯಲ್ಲಿ ಸರಿಗೆ ಹರಿದೋದು ಸರಿಗೆ ಹೊಲ್ಕೊಳ್ಳೋದು, ಇಂಥ ದೃಶ್ಯಗಳನ್ನು ಕಾಣ್ತೀವಿ ನಾವು. ಈಗೆಲ್ಲ ಒಂದೇ ಕೆಲಸ, ಹರಿದ್ರೆ ಬಿಸಾಕೋದು ಅಷ್ಟೇ ಕಾರ್ಯಕ್ರಮ ಈಗ. ಹಾಗೆ ಆ ಕಾಲದಲ್ಲಿ ಹಾಗೆಲ್ಲ ಹೊಲಿಯುವಂಥ ಕ್ರಮಗಳಿತ್ತು. ಮನೆಯಲ್ಲಿ ಶರ್ಟ್ಗಳು ಹೊಲಿದೋದ್ರೆ ಗುಂಡಿಗಳು ಹಾಕ್ಕೊಂಡು ಹೊಲ್ಕೊಳ್ಳೋರು, ಇದೆಲ್ಲ ದೃಶ್ಯಗಳು ಕಾಣ್ತಾ ಇತ್ತು. ಪಂಚೆ ಹರಿದೋದು ಹೊಲ್ಕೊಂಡು ಹಾಕ್ಕೊಳ್ಳೋರು. ಈ ಮಧ್ಯೆ ಸೇತುವೆ ಕಟ್ಟಿದ್ದಾರೆ, ಇದೇ ಕಾಣ್ತಾ ಇದೆ ಅಂದರೆ ಆ ಬಟ್ಟೆ, ಭೂಮಿ ಅನ್ನುವ ಬಟ್ಟೆ ಹರಿದೋಗಿದೆ, ಅದಕ್ಕೆ ನಲ ಅನ್ನುವ ಕಪಿರಾಜನಿಂದ ಒಂದು ಹೊಲಿಗೆ ಹಾಕಿಸಿದ್ದಾರೆ ಕಾಣುತ್ತೆ ಹರಿದೋಗಿರೋ ಬಟ್ಟೆಗೆ ಅನ್ನೋ ಹಾಗೆ ಕಾಣ್ತಾ ಇದೆ ಅಂತ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸೇತುವೆಗೆ ಅವರು ಹೋಗಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಅವಲೋಕ್ಯ ಸೇತುಂ ಅವಲೋಕ್ಯ ವೈಭವಂ ಕಮಲೇಶ ಕಾಂತಿರಮಲಾಶಯಸ್ತತಃ ಪರಪೂರ್ವ ಸಿಂಧು ಪರಿಣೀ ಸಮಾಗಮೇ ನ ಸಮಮಜ್ಜ ಪಾತಸಿ ನಮಜ್ಜನಾವನಃ. ಸಾಮಾನ್ಯವಾಗಿ ರಾಮೇಶ್ವರಕ್ಕೆ ಹೋದರೆ ನಾವು ರಾಮೇಶ್ವರನ ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತೇವೆ. ಆದರೆ ಮುಖ್ಯವಾಗಿ ನೋಡಬೇಕಾಗಿರೋ ಸೇತು ಮಾಧವ ಅಂತ ಅನ್ನೊಂದು ದೇವಸ್ಥಾನ ಇದೆ. ಆ ಸೇತು ಮಾಧವನ ದರ್ಶನಕ್ಕೆ ಜಾಸ್ತಿ ಯಾರು ಹೋಗಲ್ಲ. ಆ 24 ತೀರ್ಥಗಳ ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಒಂದು ಕಡೆ ಸೇತು ಮಾಧವ ದೇವಸ್ಥಾನ ಇದೆ, ಅದು ಮೂಲ, ಅದಕ್ಕೆ ಸೇತು ಮಾಧವ ಅಂತ ಹೆಸರು. ಅದು ವಿಷ್ಣು ದೇವಸ್ಥಾನ. ಹೇಗೆ ಪ್ರಯಾಗ ಮಾಧವ ಅಂತ, ಪ್ರಯಾಗದಲ್ಲಿ ಒಂದೊಂದು ಮಾಧವನ ದೇವಸ್ಥಾನ, ವೇಣಿ ಮಾಧವ ಅಂತ ಹೇಳ್ತಾರೆ. ಈಗ ಒಂದೊಂದು ಬಿಂದು ಮಾಧವ ಅಂತ ಕಾಶಿಯಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಮಾಧವ, ಸೇತು ಮಾಧವ ಅಂತ ಭಗವಂತನ ಒಂದು ದೇವಸ್ಥಾನ ಇದೆ. ಆ ಸೇತು ಮಾಧವನ ದರ್ಶನ ಮಾಡಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅವರು ರಾಮೇಶ್ವರ ದರ್ಶನ ಮಾಡ್ಕೊಂಡು ಹಾಗೆ ಬಂದುಬಿಡ್ತಾರೆ. ಆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಆ ಸೇತು ಮಾಧವನ ದೇವಸ್ಥಾನದ ಪಕ್ಕದಲ್ಲಿ ಕೆಲವು ತೀರ್ಥಗಳಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೇವೆ ನಾವು. ಆದರೆ ಅಲ್ಲಿ ಇರೋರು ಯಾರು ಸರಿಯಾಗಿ ಗೈಡ್ ಮಾಡಲ್ಲ. ಇವಾಗ ಒದ್ದೆ ಬಟ್ಟೆಯಲ್ಲಿ ಹೋಗಬಾರ್ದಲ್ಲಿ ಹಾಗೆ ಅಂತಾರೆ. ಒಂದು ಸರಿ ಸುಸ್ತಾಗಿ 24 ದಿವಸ ಸ್ನಾನ ಮಾಡ್ಕೊಂಡು ಹೊರಗೆ ಬಂದರೆ ಸುಸ್ತಾಗಿ ಮತ್ತು ಇನ್ಯಾರು ಅದು ಒಳಗೆ ಹೋಗೋದೇ ಇಲ್ಲ. ಹಾಗಾಗಿ ಆ ಸೇತು ಮಾಧವನ ದರ್ಶನ ಅಂತ ಮಾಡಬೇಕಲ್ಲಿ ರಾಮೇಶ್ವರಕ್ಕೆ ಹೋದರೆ. ಆ ಸೇತು ಮಾಧವನ ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇದ್ದಾರೆ. ಆನಂತರ ತೋತಾದ್ರಿಗೆ ಬಂದಿದ್ದಾರೆ. ತೋತಾದ್ರಿಗೆ ಬಂದು ತೋತಾದ್ರಿಯಲ್ಲಿ ಭಗವಂತನನ್ನು ನಮಸ್ಕಾರ ಮಾಡಿದ್ದಾರೆ. ಅದೊಂದು ವನಶೈಲ, ಅಂದರೆ ಕಾಡಿರುವಂತಹ ಒಂದು ಬೆಟ್ಟ, ಅಲ್ಲಿ ಇರತಕ್ಕಂತಹ ಭಗವಂತ, ಅದಕ್ಕೆ ತೋತಾದ್ರಿ ಅಂತ ಕರೀತಾರೆ. ಅದು ನಿಜವಾಗಿ ತೋಯಾದ್ರಿ ಅಂತ ಅದರ ಹೆಸರು. ಅದು ತೋತಾದ್ರಿ ಅಂತ ಇವಾಗ ಆಗಿದೆ. ತೋಯಾದ್ರಿ ಅಂದರೆ ಅರ್ಥ, ತೋಯ ಅಂದರೆ ನೀರು. ಆ ಪರ್ವತ ಜಲರೂಪವಲ್ಲ, ಜಲ ಮಧ್ಯದಲ್ಲೂ ಇಲ್ಲ, ಆದರೂ ಅದಕ್ಕೆ ತೋಯಾದ್ರಿ ಅಂತ ಹೆಸರಿಟ್ಟಿದ್ದಾರೆ. ಅಂತಹ ತೋತಾದ್ರಿಯಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಭಗವಂತನನ್ನು ನಮಸ್ಕಾರ ಮಾಡಿ ಬಂದಿದ್ದಾರೆ ಹಾಗೆ ಅಂತ ಇದ್ದಾರೆ. ಆ ತೋಯಾದ್ರಿಯಲ್ಲಿ ಯಾರು ಮುನಿಗಳೆಲ್ಲ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಅಲ್ಲಿ ವಾಸ ಮಾಡಿ, ಅವರು ಯಾವುದೇ ಸಾಂಸಾರಿಕ ಮೋಹಗಳನ್ನು ತುಂಬಿಕೊಳ್ಳದೆ ಅಲ್ಲಿರ್ತಕ್ಕಂತಹ ನಾರಾಯಣನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಅವರು ಸಂಸಾರದ ಬಂಧನವನ್ನು ಕಳ್ಕೊಳ್ತಾರೆ. ಹಾಗಾಗಿ ಅದು ಮುಕ್ತಿ ಕ್ಷೇತ್ರ ಅಂತ ಅದು ಪ್ರಸಿದ್ಧವಾಗಿರೋದು. ಅಂತಹ ಒಂದು ತೋತಾದ್ರಿಯಲ್ಲಿ ಇರತಕ್ಕಂತಹ ಭಗವಂತನನ್ನು ದರ್ಶನ ಮಾಡಿದ್ದಾರೆ. ಅಲ್ಲಿನ ಮುಂದೆ ಜನಾರ್ದನ ಅಂತ ಇನ್ನೊಂದು ಕ್ಷೇತ್ರ, ಅದು ಅನಂತಶಯನಕ್ಕೆ ಬಂದಿದ್ದಾರೆ. ಅಲ್ಲಿಂದ ಅನಂತಶಯನಕ್ಕೆ ಬಂದು ಅನಂತಶಯನ ಕ್ಷೇತ್ರದಲ್ಲಿ ಅನಂತ ಪದ್ಮನಾಭನನ್ನು ನಮಸ್ಕಾರ ಮಾಡಿದ್ದಾರೆ. ಅವ್ರ ಸಂಚಾರ ಕ್ರಮ ಅನಂತಶಯನನ್ನು ನಮಸ್ಕಾರ ಮಾಡಿದ್ದಾರೆ. ಅನಂತಶಯನನ್ನು ವರ್ಣನೆ ಮಾಡುವಾಗ ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ರಂಗನಾಥನನ್ನು ವರ್ಣನೆ ಮಾಡುವಾಗ ಬಹಳ ಚಮತ್ಕಾರವಾಗಿ ಹೇಳ್ತಾರೆ. ಏನಂದರೆ, ಪರಮಾತ್ಮ ಒಂದು ಪ್ರಳಯ ಕಾಲ ಪೂರ್ತಿ ಮಲಗಿರ್ತಾನೆ, ಸೃಷ್ಟಿ ಆದಮೇಲೆ ಪರಮಾತ್ಮ ಎದ್ದು ಬರ್ತಾನೆ ಅಂತ ಕ್ರಮ. ಅದಕ್ಕೆ ವಾದರಾಜರಂತಾರೆ, ಇಲ್ಲಿ ಯಾಕೆ ಬಂದು ಮಲ್ಕೊಂಡಿದ್ದೀನಿ ನೀನು? ಇಡೀ ಪ್ರಳಯ ಕಾಲ ಪೂರ್ತಿ ಮಲಗಿದ್ದಿ, ನಾವ್ಯಾರು ತೊಂದರೆ ಕೊಡೋಕ್ಕೆ ಇರಲಿಲ್ಲ ನಿನಗೆ. ಪ್ರಳಯ ಕಾಲ ಪೂರ್ತಿ ಮಲಗಿದವನು ಸೃಷ್ಟಿ ಆದಮೇಲೆ ಮತ್ತೆ ಎದ್ದು ಬಂದು ಇಲ್ಲಿ ಯಾಕೆ ಮಲ್ಕೊಂಡಿ ನೀನು ಹಾಗೆ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೆಲವರು ರೂಮಲ್ಲಿ ಮಲಗಿರ್ತಾರೆ, ಎದ್ದು ಬಂದು ಮತ್ತೆ ಹಾಲಲ್ಲಿ ಮಲ್ಕೊಳ್ತಾರೆ. ಇದೊಂದು ಕ್ರಮಗಳಿವೆ. ಎಲ್ಲೆಲ್ಲ ಹಾಸಿಗೆ ಕಾಣಿಸುತ್ತೆ ಅಲ್ಲೆಲ್ಲ ನಮ್ಗೆ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಪ್ರಳಯ ಕಾಲದಲ್ಲಿ ನಾವ್ಯಾರೂ ನಿಮ್ಗೆ ತೊಂದರೆ ಕೊಟ್ಟು ಡಿಸ್ಟರ್ಬ್ ಮಾಡೋಕ್ಕೆ ನಾವ್ಯಾರೂ ಇಲ್ಲೇ ಇರಲಿಲ್ಲ. ಹಾಗೆ ಪ್ರಳಯ ಕಾಲ ಪೂರ್ತಿ ಮಲಗಿದ್ವಿ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಸಾವಿರಾರು ವರ್ಷಗಳ ಕಾಲ. ಪುನಃ ಎದ್ದು ಬಂದು ಇಲ್ಲಿ ಯಾಕೆ ಮಲ್ಕೊಂಡಿ ಅಂತ ವಾದರಾಜರು ಕೇಳ್ತಾರೆ. ಆಮೇಲೆ ವಾದರಾಜರು ಉತ್ಪ್ರೇಕ್ಷಾಲಂಕಾರದಲ್ಲಿ ಬಹಳ ಪ್ರಸಿದ್ಧರು ಅಂತ ಆಮೇಲೆ ಹೇಳ್ತಾರೆ, ಯಾಕೆ ಮಲಗಿರಬೇಕು? ಸಾಮಾನ್ಯವಾಗಿ ರಾತ್ರಿ ಚೆನ್ನಾಗಿ ನಿದ್ರೆ ಬರದೇ ಹೋದರೆ ಎದ್ದು ಬಂದು ಬೇರೆ ಕಡೆ ಮಲ್ಕೊಳ್ತಾ ಇರ್ತಾರೆ. ನಿಮಗೆ 2 ಕಾರಣದಿಂದ ಪ್ರಳಯ ಕಾಲದಲ್ಲಿ ನಿದ್ರೆ ಬಂದಿಲ್ಲ ಅಂತಂತಾರೆ. ಒಂದು, ನೀವು ಒಬ್ಬರೇ ಮಲಗಿದ್ದಿದ್ದರೆ ಪರವಾಗಿರಲಿಲ್ಲ, ಆಗ ಲಕ್ಷ್ಮೀ ದೇವಿ ನಿನ್ನನ್ನು ಆಲಿಂಗನ ಮಾಡ್ಕೊಂಡಿದ್ರು. ಆ ಲಕ್ಷ್ಮಿಯ ಆಲಿಂಗನದ ಸೌಖ್ಯದಿಂದ ನಿನಗೆ ನಿದ್ದೆ ಹತ್ತಿಲ್ಲ ಸರಿಯಾಗಿ. ಅದಕ್ಕೆ ರಂಗನಾಥ ಸ್ವಾಮಿ ಏನು ಮಾಡ್ಯಾನೆ, ಆ ಲಕ್ಷ್ಮೀನ ದೂರ ಪಾದ ಹತ್ರ ಕೂಡ್ಸ್ಯಾನೆ, ಶ್ರೀದೇವಿ ಭೂದೇವಿಯರನ್ನು.
ಅದಕ್ಕೆ ನೀನು ದೂರ ಕೂತ್ಕೊಂಡು ನಾನು ನಿದ್ದೆ ಮಾಡೋದು ನಿಶ್ಚಿಂತೆಯಾಗಿ ನಾನು ಅಂಥೇಳಿ ಆ ಲಕ್ಷ್ಮಿನ ದೂರ ಕೂರಿಸಿ ಇಲ್ಲಿ ಆರಾಮಾಗಿ ಮಲಗಿದ್ದು ಕಾಣುತ್ತೆ. ಇನ್ನೊಂದು ಹೊಟ್ಟೆ ಭಾರ ಆಗಿದ್ದರೆ ಸರಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಇಡೀ ಜಗತ್ತನ್ನೆಲ್ಲ ನೀನು ಹೊಟ್ಟೆ ಒಳಗೆ ತುಂಬ್ಕೊಂಡು ಮಲಗಿದ್ದಿ ಆವಾಗ. ಈಗ ಜಗತ್ ಸೃಷ್ಟಿ ಆಯ್ತಲ್ಲ, ಹೊಟ್ಟೆ ಒಳಗೆ ಇರೋದು ಪ್ರಪಂಚವನ್ನೆಲ್ಲ ಹೊರಗೆ ಹಾಕಿದ್ದಿ, ಈಗ ಆರಾಮಾಗಿದೆ, ಹೊಟ್ಟೆ ಭಾರ ಹೋಗಿದೆ ಅಂತ ಇಲ್ಲಿ ಬಂದು ಮಲ್ಕೊಂಡಿದ್ಯೋ ಏನು ಅಂತ ವಾದರಾಜರು ವಿರೋಧ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಎಂತಂದರೆ, ತಮ್ಮ ಲಕ್ಷ್ಮಿಯನ್ನು ವರ್ಣನೆ ಮಾಡಬೇಕಾದ್ರೆ ವಾದರಾಜರಂತಾರೆ, ಜಗತ್ತಿನಲ್ಲಿ ಎಷ್ಟೇ ಹೆಂಡತಿಯನ್ನು ಪ್ರೀತಿ ಮಾಡೋ ಗಂಡ ಇರ್ಬೋದು, ಒಬ್ಬ ಅಂದರೆ ತುಂಬ ಪ್ರೀತಿ ಇರೋನು ಏನು ಮಾಡ್ಬೋದು, ನೀನು ಆರಾಮ ಹಾಕೋದು ನಾ ಅಡುಗೆ ಮಾಡ್ತೀನಿ, ನೀನು ಆರಾಮ ಹಾಕೋದು ನಾ ಬಟ್ಟೆ ಹೋಗಿದ್ದೀನಿ. ಇವಾಗೆಲ್ಲ ಮಿಷಿನ್ ಇರೋದ್ರಿಂದ ಅದೇ ದೊಡ್ಡ ಸಾಹಸ ಅಲ್ಲ. ಹಳೆ ಕಾಲದಲ್ಲಿ ಪಾಪ ಮೈ ಬಗ್ಸಿ ಹೋಗಿಬೇಕಾಗಿತ್ತು. ಹಾಗಾಗಿ ನೀನು ಆರಾಮ ಕೂತು ಬಟ್ಟೆ ಹೋಗಿದ್ದೀನಿ, ಪಾತ್ರೆ ಹಚ್ಬಿಡ್ತೀನಿ, ಅಡುಗೆ ಮಾಡ್ತೀನಿ, ಇಷ್ಟು ಹೇಳೋ ಗಂಡನ್ನು ಸಿಗ್ತಾರೆ. ಆದರೆ ಜಗತ್ತಿನಲ್ಲಿ ಯಾವ ಗಂಡನೂ ಕೂಡ ನೀನು ಹಡಿಬೇಡ, ಆರಾಮ ಕೂತು ನಾನು ಹಡಿತೇನೆ ಅಂತ ಹೇಳೋ ಗಂಡ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಸಿಕ್ಕಿಲ್ಲ. ಅಮ್ಮ ಮಹಾಲಕ್ಷ್ಮಿ ಎಂಥ ಪುಣ್ಯ ಮಾಡಿದ್ದಿ, ನಿನಗೆ ನಿನ್ನನ್ನು ಆರಾಮಾಗಿ ಕೂರಿಸಿ ತಾನೇ ಹಡಿತಾನೆ, ಅಂಥ ಗಂಡ ನೀನು ಸಿಕ್ಕಿದ್ದಾನೆ ಅಂತ ವಾದರಾಜರು ವಿರೋಧ ಮಾಡ್ತಾರೆ. ಯಾಕೆಂದರೆ ಪುರುಷ ಸೂಕ್ತದಲ್ಲಿ ಭಗವಂತನ ಅಂಗಾಂಗಗಳಿಂದಲೇ ದೇವತೆಗಳೆಲ್ಲ ಹುಟ್ಟಿದರು ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಒಂದೋ ಎರಡೋ ಮಕ್ಕಳೆಲ್ಲ ಅನಂತ ಜೀವರಾಶಿಗಳು ಜನ್ಮ ಕೊಡಬೇಕು. ಅದು ವಾದರಾಜರು ಲೌಕಿಕವಾದ ಜನರ ಮನೋಧರ್ಮವನ್ನು ವಿಡಂಬನೆ ಮಾಡಿ ಹೇಳ್ತಾರೆ. ಏನಂತಂದರೆ, ಒಂದೋ ಎರಡೋ ಮಕ್ಕಳಾದರೂ ಪರವಾಗಿಲ್ಲ, ಹೆಂಡ್ತಿನ ಹಡಿಲಿ ಹಿಂಗೆ ಕೂತ್ಕೋಬೋದು, ಅನಂತ ಜೀವರಾಶಿಗಳು ಜನ್ಮ ಕೊಡ್ಬೋದು. ಎಲ್ಲ ಮಕ್ಕಳು ನೀನೇ ಹಡಿತಾ ಕೂತ್ರೆ ನಿನ್ನ ಸೌಂದರ್ಯಕ್ಕೆ ಕುಂದು ಬರುತ್ತೆ ಅಂಥೇಳಿ ತಾನೇ ಹಡಿತೀನಿ, ನೀನು ಆರಾಮಾಗಿರುವಂಥ ನಿನ್ನ ಭಗವಂತ ನಿನ್ನ ಆರಾಮಾಗಿರು ತಾನೇ ಹಡಿತಾ ಕೂತಿಯಾನೆ. ಇಂಥ ಗಂಡು ಜಗತ್ತಲ್ಲಿ ಯಾವ ಹೆಣ್ಣಿಗೆ ಸಿಗ್ತಾನಮ್ಮ, ಎಂಥ ಭಾಗ್ಯ ನಿಂದು ಅಂತ ವಾದರಾಜರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ. ಹೀಗೆ ಮತ್ತು ಇನ್ನೊಂದು ಏನು ಅಂತಂದರೆ, ಲಕ್ಷ್ಮಿಯಿಂದಲೇ ಯಾಕೆ ಸಂತಾನ ಪಡೀಲಿಲ್ಲ ಅಂದರೆ, ಅದಕ್ಕಂತಾರೆ ಲಕ್ಷ್ಮಿಯಿಂದಲೇ ಸಂತಾನ ಪಡೆದಿದ್ದರೆ ಜಗತ್ತಿನಲ್ಲಿ ದೇವರು ಸ್ವತಂತ್ರ ಅಂತ ಎಷ್ಟೇ ನಾವು ಪ್ರತಿಪಾದನೆ ಮಾಡಿದ್ರು ಕೂಡ ಕೆಲವ್ರ ಮನಸ್ಸಲ್ಲಿ ಏನ್ರಿ ಸ್ವತಂತ್ರ, ಅವನಿಗೂ ಸಂತಾನಕ್ಕೆ ಹೆಂಡತಿ ಬೇಕೇ ಬೇಕು, ಲಕ್ಷ್ಮಿ ಬೇಕೇ ಬೇಕು, ಅವನದೇನು ಸ್ವತಂತ್ರ ಅಂತ ಆಕ್ಷೇಪ ಮಾಡೋರು ಇರ್ತಾರೆ. ಅದಕ್ಕೆ ಪರಮಾತ್ಮ ಅನಂತ ಶಯನದಲ್ಲಿ ಲಕ್ಷ್ಮೀ ಶ್ರೀದೇವಿ ಭೂದೇವಿಯರನ್ನು ದೂರ ಕೂಡಿಸಿ ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ನನಗೆ ಮಕ್ಕಳನ್ನ ಹಡಿಲಿಕ್ಕೆ ಹೆಂಡತಿ ಅವಶ್ಯಕತೆ ಇಲ್ಲ, ಅಂಥ ಸ್ವತಂತ್ರ ಪುರುಷ ನಾನು ಅಂತ ತೋರ್ಸೋಕ್ಕೋಸ್ಕರ ಹೆಂಡತಿಯನ್ನು ದೂರ ಕೂರಿಸಿ ತನ್ನ ಹೊಕ್ಕಳಿನಿಂದಲೇ ಮಕ್ಕಳನ್ನು ಪಡೆದಂಥ ಭಗವಂತ. ಅಂತಂದರೆ ಏನರ್ಥ, ನನಗೆ ಸಂತಾನಕ್ಕೋಸ್ಕರ ಲಕ್ಷ್ಮಿಯನ್ನು ಅವಲಂಬಿಸುವಷ್ಟು ಅಸ್ವತಂತ್ರ ಅಲ್ಲ ನಾನು, ಅಂಥ ಸ್ವತಂತ್ರ ಪುರುಷ ಅಂತ ತೋರಿಸೋದಕ್ಕೋಸ್ಕರ ಲಕ್ಷ್ಮೀದೇವಿ ಭೂದೇವಿಯರನ್ನ ಪಾದದ ಬಳಿಗೆ ಕೂಡಿಸಿ ತನ್ನ ಹೊಕ್ಕಳಲ್ಲೇ ಬ್ರಹ್ಮದೇವರು ಪಡೆದು ತೋರಿಸ್ತ ಪರಮಾತ್ಮ ಅನ್ನುವುದನ್ನು ವಾದರಾಜರು ಭಾಳ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಅಂತಹ ಅನಂತ ಶಯನ ಕ್ಷೇತ್ರಕ್ಕೆ ವಾದರಾಜರು ಹೋಗಿದ್ದಾರೆ. ಅಲ್ಲಿಂದ ಮುಂದೆ ಜನಾರ್ದನ ಕ್ಷೇತ್ರ ಅಂತ ಒಂದಿದೆ. ಅಲ್ಲಿ ಜನಾರ್ದನ ರೂಪಿಯಾದ ಭಗವಂತ ಇರ್ತಕ್ಕ ಆ ಊರಿಗೆ ಹೆಸರೇ ಜನಾರ್ದನ ಅಂತ, ಇವತ್ತಿಗೂ ಅದು ಜನಾರ್ದನ ಅಂತಲೇ ಆ ಊರ ಹೆಸರು. ಅಂತಹ ಒಂದು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಮಧುರಾ ಪಟ್ಟಣಕ್ಕೆ ಬಂದಿದ್ದಾರೆ. ಆ ಮಧುರೆಗೆ ಬಂದಾಗ ಅಲ್ಲಿ ಸುಂದರವರ ಅಂತ, ಮಧುರೈ ಅಂತ ನೈವೇದ್ಯ ಮಧುರೈ ಮೀನಾಕ್ಷಿ ಅಂತ ಹೇಳ್ತೇವೆ, ಅಲ್ಲಿ ಸುಂದರವರ ಅಂತ ಈ ರುದ್ರದೇವರ ಹೆಸರು. ದೊಡ್ಡ ರುದ್ರದೇವರ ದೇವಸ್ಥಾನ ಒಳಗಡೆಗಿದೆ, ಅದಕ್ಕೆ ಆ ರುದ್ರದೇವರಿಗೆ ಸುಂದರವರ ಅಂತ ಹೆಸರು. ಅವನನ್ನು ಮದುವೆ ಮಾಡ್ಕೊಳ್ಳೋಕೆ ಬಂದಿರೋ ಪಾರ್ವತಿ ಮೀನಾಕ್ಷಿ ಅಂತ ಅಲ್ಲಿ ಕಥೆ ಹೇಳ್ತಾರೆ. ಹಾಗಾಗಿ ಆ ರಾಘವೇಂದ್ರ ಸ್ವಾಮಿಗಳು ಆ ಮಧುರೈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿರ್ತಕ್ಕಂತಹ ಸುಂದರವರ ಅನ್ನುವಂತಹ ಈಶ್ವರನನ್ನು ದರ್ಶನ ಮಾಡಿದ್ದಾರೆ. ದರ್ಶನ ಮಾಡಿ ಅಲ್ಲಿ ಅನೇಕ ಜನ ವಿದ್ವಾಂಸರು ಬಂದರಂತೆ. ಆ ಅನೇಕ ಜನ ವಿದ್ವಾಂಸರ ಜೊತೆಯಲ್ಲೆಲ್ಲ ವಾದ ಚರ್ಚೆಗಳನ್ನು ಮಾಡಿ ತಾವು ಗೆಲುವನ್ನು ಪಡೆದಿದ್ದಾರೆ. ಅಲ್ಲಿಂದ ಮುಂದೆ ಶ್ರೀರಂಗಕ್ಕೆ ಹೋಗಿದ್ದಾರೆ. ತತ್ರ ಶ್ರೀರಂಗನಾಥಂ ತರುಣ ತರಣಿ ಋಗ್ವೇದ ರೂಪೇ ವಿಮಾನೆ ಕಾವೇರಿ ವಾರಿಪೂರ ಪ್ರಸುಮರ ಪವನಾನಂದಿತಾನಂತ ಭೋಗೆ ವಂದ್ಯಂ ದೇವೇಶ್ಯಯಾನಂ ದ್ರುಹಿಣ ಭವಮುಖೈರಿಷ್ಟದಂ ರಾಘವೇಂದ್ರ ಸಾನಂದಂ ತಂ ಪ್ರಣಮ್ಯ ಪ್ರಕಟದ ವಿಭವಂ ತಾಂ ನಿಶಾಮತ್ಯನೇಶೀತ್. ಅಲ್ಲಿಂದ ಮಧುರೈಯಿಂದ ಶ್ರೀರಂಗಕ್ಕೆ ಬಂದಿದ್ದಾರೆ. ಶ್ರೀರಂಗಕ್ಕೆ ಬಂದಾಗ ಅಲ್ಲಿ ರಂಗನಾಥನನ್ನು ನಮಸ್ಕಾರ ಮಾಡಿದ್ದಾರೆ. ಅಲ್ಲಿ ವಿಮಾನ ವಾಸುದೇವ ಅಂತ ಇದೆ, ಪರವಾಸುದೇವ ಅಂತ ಕರೀತಾರೆ ಅದಕ್ಕೆ. ಆ ವಿಮಾನದಲ್ಲಿ ವಾಸುದೇವ ರೂಪಿಯಾದ ಭಗವಂತ ಇದ್ದಾನೆ. ಅದು ವೇದವೇ ವಿಮಾನ, ಅಲ್ಲಿ ಪ್ರತಿಪಾದ್ಯನಾದ ಭಗವಂತನೇ ವಾಸುದೇವ ಅಂಥೇಳಿ ರಂಗನಾಥನ ದರ್ಶನ ಮಾಡ್ಕೊಂಬಂದ್ಬಿಡ್ತಾರೆ. ವಿಮಾನ ವಾಸುದೇವನನ್ನು ದರ್ಶನ ಮಾಡೋರು ಅಪರೂಪ. ಅಲ್ಲಿ ಒಂದು ಕಡೆ ಮೆಟ್ಲು ಹತ್ಕೊಂಡು ಹೋಗಬೇಕು, ಹೋದರೆ ಆ ಗೋಪುರದಲ್ಲಿ ಒಂದು ಕಡೆ ಪರವಾಸುದೇವನ ರೂಪ, ಅದಕ್ಕೆ ಬಂಗಾರದ ಕವಚ ಎಲ್ಲ ಹಾಕಿದ್ದಾರೆ. ಆ ಪರವಾಸುದೇವನ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ. ಅಲ್ಲಿ ಆ ವಿಮಾನ ಆ ಶ್ರೀರಂಗದ ರಂಗನಾಥನ ಮಹಿಮೆ ಏನು ಅಂತಂದರೆ ಅದನ್ನು ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಹಿಂದೆ ಇಕ್ಷ್ವಾಕು ಮಹಾರಾಜರು ಅವರು ರಾಜ್ಯಭಾರ ಮಾಡ್ತಾ ಇದ್ದ ಕಾಲದಲ್ಲಿ ತುಂಬ ಭಗವಂತನ ಭಕ್ತರು. ಹಾಗಾಗಿ 3 ಭಂಗಿಯ ದೇವರ ಪ್ರತಿಮೆಯನ್ನು ಚಿತ್ರ ಬರೆಸಿ ಅದನ್ನು ತ್ರಿಕಾಲ ಪೂಜೆ ಮಾಡ್ತಾ ಇದ್ದಾರೆ. ಒಂದು ನಿಂತುಕೊಂಡಿರುವ ಭಗವಂತನ ರೂಪ, ಒಂದು ಕುಳಿತುಕೊಂಡಿರುವ ಭಗವಂತನ ರೂಪ, ಒಂದು ಮಲಗಿಕೊಂಡಿರುವ ಭಗವಂತನ ರೂಪ.
ಇಂತಹ 3 ಚಿತ್ರಪಟವನ್ನು ಬರೆಸಿ ಅತ್ಯಂತ ವೈಭವದಿಂದ ತ್ರಿಕಾಲ ಪೂಜೆಯನ್ನು ಇಕ್ಷ್ವಾಕು ಮಹಾರಾಜರು ಮಾಡ್ತಾ ಇದ್ದಾರಂತೆ. ಅವರ ಪೂಜೆ ಭಕ್ತಿ ಅದನ್ನು ನೋಡಿ ಭಗವಂತ ಸಂತೋಷಗೊಂಡು ಬ್ರಹ್ಮದೇವರು ಒಂದು ರಂಗನಾಥನ ಪ್ರತಿಮೆಯನ್ನು ಇಕ್ಷ್ವಾಕು ಮಹಾರಾಜರಿಗೆ ಕೊಟ್ಟರಂತೆ. ಆ ಇಕ್ಷ್ವಾಕು ಮಹಾರಾಜರು ಅವತ್ತಿನಿಂದ ಆ ರಂಗನಾಥನ ಪ್ರತಿಮೆಯನ್ನು ತಮ್ಮ ಅರಮನೆಯಲ್ಲಿ ಪೂಜಾಗೃಹದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಇಕ್ಷ್ವಾಕು ವಂಶದವರಿಗೆಲ್ಲ ಮನೆ ದೇವರು ಅಂತ ರಂಗನಾಥ ಸ್ವಾಮಿ ಅಂತ ಪ್ರಸಿದ್ಧರಾದರು. ರಾಮದೇವರ ತನಕ ಹಾಗೆ ಬಂತು. ರಾಮದೇವರ ಕಾಲದಲ್ಲಿ ರಾಮದೇವರು ಅಯೋಧ್ಯೆ ಇದಕ್ಕೆ ಹೋಗಿ ಲಂಕೆಗೆ ಹೋಗಿ ರಾವಣ ಸಂಹಾರ ಮಾಡಿ ಎಲ್ಲ ವಾಪಸ್ ಬಂದ ಮೇಲೆ ವಿಭೀಷಣನು ಕೂಡ ಬಂದಿದ್ದ. ಆಗ ರಾಮದೇವರು ವಿಭೀಷಣ ಕೇಳ್ತಾನೆ, ಸ್ವಾಮಿ, ಇದುವರೆಗೆ ನಿನ್ನ ವಂಶದ ಹಿರಿಯರೆಲ್ಲ ರಂಗನಾಥನನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನೀನೇ ರಂಗನಾಥ, ನೀನೇ ರಾಮಚಂದ್ರ, ಬೇರೆ ನೀನೇನು ಪೂಜೆ ಮಾಡಬೇಕಾದ್ರೆ ನಿನ್ನದೇ ಪ್ರತಿಮೆ ಅದು. ಆದ್ದರಿಂದ ಆ ರಂಗನಾಥನ ಪ್ರತಿಮೆಯನ್ನು ನನಗೆ ಕೊಟ್ಟು ಅನುಗ್ರಹ ಮಾಡಿಸುವ, ನಾನು ದಿನ ನಮ್ಮ ಅರಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇನೆ ಅಂತ ರಾಮದೇವರಲ್ಲಿ ವಿಭೀಷಣ ಕೇಳ್ತಾನೆ. ಹಾಗೆ ಆಗಲಿಂದ ವಿಭೀಷಣನಿಗೆ ರಾಮದೇವರು ಆ ರಂಗನಾಥನ ಪ್ರತಿಮೆಯನ್ನು ಕೊಡ್ತಾರೆ. ರಂಗನಾಥ ಪ್ರತಿಮೆಯನ್ನು ತೊಗೊಂಡು ವಿಭೀಷಣ ಪ್ರತಿಮೆಯನ್ನು ತೊಗೊಂಡು ಹೋಗಬೇಕಾದ್ರೆ ಆ ಕಾವೇರಿಯ 2 ಕವಲು ಅದರ ಮಧ್ಯೆಯಲ್ಲಿ ಆ ರಂಗನಾಥನ ಪ್ರತಿಮೆಯನ್ನಿಟ್ಟು ತಾನು ಸ್ನಾನ ಅನೇಕ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾನೆ. ಅಲ್ಲಿ ವಿಗ್ರಹವನ್ನಿಟ್ಟು ಸ್ನಾನ ಅನೇಕ ಮುಗಿಸಿ ಬಂದ ಮೇಲೆ ಏನು ಮಾಡಿದ್ರು ಆ ವಿಗ್ರಹ ಎತ್ತಲಿಕ್ಕಾಗಲ್ಲ, ನೆಲದಿಂದ ಮೇಲೆ ಕೆತ್ತಕ್ಕೆ ಆಗಲ್ಲ. ಆಗ ಅಶರೀರವಾಣಿ ಆಗತ್ತೆ, ನಾನು ಇಲ್ಲೇ ಇರಬೇಕು ಅಂತ ಬಂದವನು, ನೀನೇನೋ ಭಕ್ತ, ನೀನು ದೈತ್ಯರ ಸಾಮ್ರಾಜ್ಯ ಲಂಕೆಯಲ್ಲಿ, ನೀನೇನೋ ಭಕ್ತ ಪೂಜೆ ಮಾಡಿದೆ, ಮುಂದಿನವರು ಎಂಥವ್ರು ಬರ್ತಾರೆ, ಯಾವ ದೈತ್ಯರು ಬರ್ತಾರೆ, ಅವ್ರ ಕೈಯಲ್ಲೇ ಪೂಜೆ ಮಾಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲಪ್ಪ, ನೀನೇ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗು ಅಂತ ಅಶರೀರವಾಣಿ ಆಯಿತು. ಅವತ್ತಿನಿಂದ ವಿಭೀಷಣ ಪ್ರತಿನಿತ್ಯ ಲಂಕೆಯಿಂದ ಬಂದು ಆ ಶ್ರೀರಂಗದಲ್ಲಿ ರಂಗನಾಥನನ್ನು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಒಂದು ದಿವಸ ಬರಬೇಕಾದ್ರೆ ಏನಾಯಿತು ಅಂದರೆ ಅಲ್ಲೊಂದು ಬ್ರಾಹ್ಮಣರ ಅಗ್ರಹಾರ, ಇವನಿಗೆ ರಂಗನಾಥನ ಸೇವೆ ಮಾಡಬೇಕು ಅಂತ ಅದೇ ತಲೆ ತುಂಬಿಕೊಂಡು ಅವನು ಮೈ ಮರೆತು ಬರ್ತಾ ಇದ್ದಾಗ ಆ ಅಗ್ರಹಾರದ ಹುಡುಗ ಒಬ್ಬ ಬ್ರಾಹ್ಮಣ ಒಟ್ಟು ಇವನ ರಥದ ಗಾಲಿಗೆ ಸಿಕ್ಕಿ ಮರಣ ಹೊಂದಿದ. ಆಗ ಅಗ್ರಹಾರದ ಬ್ರಾಹ್ಮಣರೇ, ಅವನಿಗೆ ಗೊತ್ತು ವಿಭೀಷಣ ಅಂತ, ಆ ಅಗ್ರಹಾರದ ಬ್ರಾಹ್ಮಣರೆಲ್ಲ ಇವನಿಗೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಬಂದರು. ಆಗ ರಾಮದೇವರು ಬಂದರಂತೆ. ಅಲ್ಲಿಗೆ ಬಂದು, ನನ್ನ ಭಕ್ತ ವಿಭೀಷಣ ಅವನು ತಪ್ಪು ಮಾಡಿದ್ದಾನೆ, ಅದಕ್ಕೆ ನಾನು ಹೊಣೆಗಾರ, ನನಗೆ ಶಿಕ್ಷೆ ಕೊಡ್ರಿ ಅಂತ ರಾಮದೇವರು ಕೇಳಿದ್ರಂತೆ. ಆಗ ರಾಮದೇವರು ವಿಭೀಷಣ ಅಂತ ಗೊತ್ತಾಗಿ ಆ ಬ್ರಾಹ್ಮಣರು ಭಗವಂತ ನಮಸ್ಕಾರ ಮಾಡಿ ನಮ್ಮನ್ನು ಕ್ಷಮಿಸು ಅಂತ ಕೇಳಿಕೊಂಡ್ರು. ಆಗ ರಾಮದೇವರು ವಿಭೀಷಣನಿಗೆ ಹೇಳಿದ್ರಂತೆ, ಕಾಲ ಕೆಟ್ಟ ಕಾಲಪ್ಪ, ನೀನು ಹೀಗೆಲ್ಲ ಬರಬೇಡ, ಅಗೋಚರನಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗು, ಅದೃಶ್ಯನಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ ಮೇಲೆ ಹಾಗೆ ಅಂತ ಭಗವಂತ ಆದೇಶ ಮಾಡಿದ. ಇವತ್ತಿಗೂ ಬೆಳಗಿನ ಜಾವ ವಿಭೀಷಣ ಅದೃಶ್ಯನಾಗಿ ಬಂದು ಮೊದಲು ರಂಗನಾಥ ದೇವರು ಪೂಜೆ ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಅದೇ ರಂಗನಾಥ ಸ್ವಾಮಿಯೇ ಶ್ರೀರಂಗದ ರಂಗನಾಥ ಅಂತ ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಅಂತಹ ರಂಗನಾಥನ ದರ್ಶನಕ್ಕೆ ಅವರು ಬಂದಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ ರಂಗನಾಥನ ದರ್ಶನ ಮಾಡಿ ಅಲ್ಲೇ ಕೆಲವು ಕಾಲ ವಾಸ ಮಾಡಿದ್ದಾರೆ ಅಂತ ತಿಳಿಸ್ತಾರೆ. ಅವತಾರ ಆ ಮದುರೆಯಲ್ಲಿ ಸುಂದರವರನ್ನು ದರ್ಶನ ಮಾಡಿ ಶ್ರೀರಂಗಕ್ಕೆ ಬಂದು ರಂಗನಾಥನ ದರ್ಶನ ಮಾಡಿ ಆ ರಾತ್ರಿ ಅಲ್ಲೇ ಅವರು ಉಳ್ಕೊಂಡ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಕಥಾಭಾಗವನ್ನು ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹರಯೇ ನಮಃ, ಸರ್ವೈರ್ನ ಹೃದಯ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ